ಶುಭೋದಯ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೋಮ ಹವನಗಳ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅಂದ್ರೆ ಸಾಮಾನ್ಯವಾಗಿ ಈ ಹೋಮ ಹವನ ಅಂದ್ರೆ ಏನು, ಯಾತಕ್ಕೋಸ್ಕರ ಈ ಹವನಗಳನ್ನ ಮಾಡಿಸ್ತಾರೆ ಅಂಡ್ ಎಲ್ಲರೂ ಕೂಡ ಹೋಮವನ್ನ ಮಾಡಿಸಬಹುದಾ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಎಂದಿನಂತೆ ನನ್ನ ಜೊತೆ ಇದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು ಹಾಗೆ ಮಾಂತ್ರಿಕರು ಆಗಿರುವಂತಹ ಶ್ರೀನಿಧಿ ಹೊಳ್ಳ ಗುರುಜಿ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಗುರುಜಿ. ನಾನು ಹೇಳ್ತಾ ಇದ್ದೆ ಹೋಮ ಹವನದ ಬಗ್ಗೆ. ನೋಡಿ, ಇತ್ತೀಚೆಗೆ ಪ್ರತಿಯೊಬ್ಬರು ಕೂಡ ಈ ಹೋಮ ಹವನಗಳನ್ನು ಮಾಡಿಸ್ತಾರೆ. ಬಟ್ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಯಾಕೆ ಈ ಹೋಮ ಹವನಗಳನ್ನು ಮಾಡಿಸ್ಬೇಕು ಅಂತ. ಅದಕ್ಕೂ ಮುಂಚೆ ನನ್ನದೊಂದು ಪ್ರಶ್ನೆ ಇದೆ ಗುರುಜಿ. ಸಾಮಾನ್ಯವಾಗಿ ನಾವು ನೋಡ್ತೀವಿ ಹೋಮ ಹವನಗಳನ್ನು ಬ್ರಾಹ್ಮಣರೇ ಮಾಡ್ತಾರೆ. ಸೊ ಯಾಕೆ ಬ್ರಾಹ್ಮಣರೇ ಮಾಡಬೇಕು, ಹಾಗೆ ಹೋಮ ಹವನದ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡಿ. ಹೋಮ ಹವನಗಳು ಬ್ರಾಹ್ಮಣರೇ ಮಾಡಬೇಕು ಅನ್ನುವಂಥದ್ದು ವಿಷಯಗಳು ಹೌದು, ಅವರು ಬ್ರಾಹ್ಮಣರೇ ಮಾಡ್ತಾರೆ. ಅದು ಹೇಳ್ತೇನೆ. ಯಾಕೆ ಅಂದರೆ ಈ ಅನಾದಿ ಕಾಲದಲ್ಲಿ ಬ್ರಾಹ್ಮಣರ ಕೆಲಸ ಏನು ಅಂತ ಕೇಳಿದರೆ ಬರೀ ದೇವರ ಕೆಲಸವನ್ನು ಮಾಡುವಂಥದ್ದು ಅಂತ ಹೇಳಿ. ಈಗ ನಮಗೊಂದು ಸಮಸ್ಯೆ ಬಂತಂತಾದರೆ ನಾವೇನು ಮಾಡ್ತೇವೆ, ಡಾಕ್ಟರ್ ಹತ್ರ ಹೋಗ್ತೇವೆ, ಸ್ಕ್ಯಾನಿಂಗ್ ಮಾಡಿಸ್ತೇವೆ, ಒಂದು ಆಪರೇಷನ್ ಮಾಡಿಸ್ತೇವೆ, ಮುಗಿಸ್ತದೆ. ಹಾಗೆ ಇಲ್ಲೇನಾಗ್ತದೆ, ಇದು ನಮ್ಮಲ್ಲೂ ಸಮೇತ ತುಂಬ ಈ ಅಲಂಕಾರ ಮಾಡುವವರಲ್ಲಿ ಸುಮಾರಷ್ಟಿದೆ. ಮತ್ತು ಸಾಮವೇದ, ಅಥರ್ವಣವೇದ, ಋಗ್ವೇದ, ಯಜುರ್ವೇದಗಳಲ್ಲಿ ಘನವನ್ನು ಓದಿದಂಥವ್ರು ಇರ್ತಾರೆ. ನಂತರದಲ್ಲಿ ಮೂಲಮಂತ್ರ ಅನುಷ್ಠಾನ ಮಾಡಿದವರು ಒಂದಿಷ್ಟು ಜನ ಇರ್ತಾರೆ. ಈ ಒಂದು ಯಾವುದೋ ಒಂದು ಕೆಲಸಕ್ಕೆ ಯಾರು ಪರಿಪಕ್ವವಾಗಿದ್ದಾರೆ, ಅದರಲ್ಲಿ ಯಾರು ಪರಿಣಿತಿಯನ್ನು ಹೊಂದಿದ್ದಾರೆ, ಅವರನ್ನು ನಾವು ಸಂಪರ್ಕ ಮಾಡುವಂಥದ್ದು ಲೋಕಾರೂಢಿ. ಆದರೆ ಯಾಕೆ ಬ್ರಾಹ್ಮಣರೇ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಒಂದು ಅನಾದಿ ಕಾಲದಲ್ಲಿ ಈ ಕಲಿಯುಗ, ಈಗ ನಡೀತಿರುವಂಥದ್ದು ಕಲಿಯುಗ. ಹಿಂದಿನ ಕಾಲದಲ್ಲೆಲ್ಲ ಹೇಗೆ ಅಂತ ಕೇಳಿದ್ರೆ, ಗಣಪತಿ ಅಂತ ಹೇಳಿದರೆ ಗಣಪತಿ ಎದುರುಗಡೆ ಬಂದು ಏನು ಸಮಸ್ಯೆ ಅನ್ನುವಂಥ ಸ್ಥಿತಿ ಇದ್ದಂಥ ಕಾಲ. ಯಾಕೆಂದರೆ ನಾವು ಪುರಾಣಗಳಲ್ಲಿ ಅಥವಾ ನಮ್ಮ ತಂದೆ ತಾಯಿಗಳು ಕಥೆಯನ್ನು ಹೇಳುವಾಗ ಕೇಳಿರ್ತೇವೆ. ಆದರೆ ಈ ಕಲಿಯುಗದಲ್ಲಿ ನಾನು ಮಂತ್ರವನ್ನೆಲ್ಲ ಹೇಳಿ, ಆ ಮಂತ್ರವನ್ನು ಹೇಳಿ ಅದರ ಅರ್ಥ ಹೇಳೋದಕ್ಕಿಂತ ಡೈರೆಕ್ಟ್ ಭಾವಾರ್ಥವನ್ನು ಹೇಳಿಬಿಟ್ರೆ ಅರ್ಥ ಆಗುವಂಥದ್ದು ಬೇಗ ಅರ್ಥ ಆಗ್ತದೆ ಅಂತ. ಹಾಗೆ ಬರ್ತಿದ್ದಂತಹ ಕಾಲ. ಈ ಇಂದ್ರ ಏನು ಮಾಡ್ದ ಅಂತ ಕೇಳಿ, ಇಂದ್ರ ದೇವರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಯಾವ ದೇವರು ಪ್ರತ್ಯಕ್ಷ ಆಗ್ಲಿಕ್ಕಿಲ್ಲ. ಎಲ್ಲ ದೇವರು ಮಂತ್ರದಲ್ಲಿ ಅಧೀನರಾಗಿರಬೇಕು. ಆ ದೇವತಾ ಅನುಗ್ರಹ ಆಗಬೇಕು ಅಂತಾದ್ರೆ ಆ ಮಂತ್ರಗಳನ್ನು ಪಠನೆ ಮಾಡಬೇಕು, ಆ ಮಂತ್ರಗಳನ್ನು ಉಪಾಸನೆ ಮಾಡಬೇಕು ಅನ್ನುವಂಥ ರೂಲ್ಸ್ ಅನ್ನೊಂದು ತಂದಿಟ್ರು. ಅದಾದ ನಂತರದಲ್ಲಿ ಆ ದೇವರನ್ನ ಆರಾಧನೆ ಮಾಡುವಂತ ಹೇಗೆ, ಈಗ ಒಂದು ಮೊಬೈಲ್ ಕೊಟ್ರಂತಾದ್ರೆ ಅಥವಾ ಯಾವ್ದಾದ್ರು ತಂದ್ರೆ ಅದ್ರದ್ದು ಮ್ಯಾನ್ಯುವಲ್ ಕೊಟ್ಟಿರ್ತಾರೆ, ಇದನ್ನ ಹೀಗೆ ಉಪಯೋಗಿಸ್ಬೇಕು ಅಂತ. ಹಾಗೆ ಒಂದೊಂದು ದೇವರನ್ನ ಆರಾಧನೆ ಮಾಡುವಂತಹ ರೀತಿ ನೀತಿಗಳು ಬೇರೆ ಬೇರೆ ಇದೆ. ನಮ್ಮ ಋಷಿಗಳೇನ್ ಮಾಡಿದ್ರು, ಒಂದೊಂದು ದೇವರನ್ನ ಹೀಗೀಗೆ ಆರಾಧನೆ ಮಾಡಬೇಕು ಅಂತ ಹೇಳಿ ಎಲ್ಲ ಅದರ ವಿಧಿವಿಧಾನಗಳನ್ನ ಬರೆದಿಟ್ರು. ಆ ಓದುವಂಥ ಯೋಗ್ಯತೆಗಳನ್ನ ಈ ಬ್ರಹ್ಮ ಇದ್ದಾನಲ್ಲ, ಅವನ ಕುಟುಂಬಕ್ಕೆ ಆ ಯೋಗ್ಯತೆಗಳನ್ನ, ಅದರದ್ದು ಏನು ಮಾನದಂಡಗಳಿದೆ ಅದನ್ನು ಓದುವಂಥ ಯೋಗ್ಯತೆಗಳನ್ನ ಮಾಡುವಂಥ ವಿಧಿವಿಧಾನಗಳನ್ನ ಅವರಿಗೆ ಕೊಟ್ಟ. ಯಾರು ಹಾಗಾದ್ರೆ ಬ್ರಹ್ಮನ ಕುಟುಂಬ ಯಾರು? ಬ್ರಹ್ಮ ಕುಟುಂಬ ಅನ್ನುವಂಥದ್ದೆಲ್ಲ ಒಂದ್ ಕಡೆ ವಾಕ್ಯ ಉಂಟು. ಅಂದ್ರೆ ಬ್ರಾಹ್ಮಣರು ಬ್ರಹ್ಮನ ಕುಟುಂಬದವರು. ನಮ್ಮ ಋಷಿಗಳಿರ್ತಾರೆ, ಭಾರದ್ವಾಜ ಋಷಿಗಳು, ಇದು ಹಲವಾರು ಋಷಿಗಳೇನ್ ಮಾಡಿದ್ದಾರೆ ಕೇಳಿದ್ರೆ, ದೇವರ ಪೂಜೆಗಳನ್ನ ಅವರನ್ನ ಸಂತುಷ್ಟಗೊಳಿಸ್ಬೇಕಂತಾದ್ರೆ ಅವರನ್ನ ಹೇಗೆ ಆರಾಧನೆ ಮಾಡಬೇಕು ಅನ್ನುವಂಥದ್ದನ್ನ ಬರೆದಿಟ್ಟಿದ್ದಾರೆ. ಅದನ್ನ ಮಾಡಿದಾಗ ಏನಾಗ್ತದೆ, ನಮಗೆ ಫಲಗಳು ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಬರ್ತದೆ. ಆ ಹೋಮ ಹವನವನ್ನ ಮಾಡುವಂತಹ ವಿಧಿವಿಧಾನಗಳು ಹಾಗೆ. ಸುಮ್ಮನೆ ಯಾವುದೋ ಒಂದು ಹೋಮ ಹವನಗಳನ್ನ, ಯಾವುದೋ ಒಂದು ನಮಗೇನೋ ಒಂದು, ಈಗ ನನಗೆ ಯಾವುದೋ ಒಂದು ಹಣ ಬಂತು, ಒಂದು 10,000ವೋ 20,000ವೋ ಹಣ ಬಂತು, ನಾನೊಂದು ಅದರಲ್ಲಿ ಒಂದು ಸ್ವಲ್ಪ ಹಣವನ್ನು ತೆಗೆದು ಹೋಮ ಮಾಡ್ತೇನೆ ಅಂತ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ನೀವೀಗ ಇಲ್ಲಿಂದ ಇಲ್ಲಿ ಒಂದು ಈ ಕೂತಿರುವಂತ ಜಾಗದಿಂದ ಇಲ್ಲಿಗೆ ಬರಬೇಕು ಅಂತ ಆದ್ರೆ, ಒಂದು ನೀವು ಸ್ವಯಂ ಪ್ರೇರಿತವಾಗಿ ಬರಬೇಕು, ಇಲ್ಲ ಅಂತ ಕೇಳಿದ್ರೆ ಯಾರು ಆದೇಶಿಸಲ್ಪಟ್ಟು ನೀವು ಈ ಕಡೆ ಬರಬೇಕು. ಹಾಗೆ ಹೋಮ ಹವನಗಳನ್ನು ಮಾಡ್ಬೇಕಂತಾದ್ರೆ ನಮ್ದು ಒಂದು ಕಾಮನಾ ಇಚ್ಛೆ ಅನ್ನುವಂಥದ್ದು ಇರ್ಬೇಕು. ನಾವಿರುವಂತ ವ್ಯವಹಾರವನ್ನು ಇನ್ನೊಂದು ಸ್ವಲ್ಪ ವೈಭವೀಕರಿಸಬೇಕನ್ನುವಂಥದ್ದು, ಇಲ್ಲ ದೇವರೇ ನಮಗೆ ಈ ರೀತಿ ಆಗಿರತಕ್ಕಂಥ ದೋಷಾದಿಗಳಿದೆ ಅನ್ನುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತ ಹೋಮಾದಿಗಳನ್ನ ಮಾಡುವಂಥದ್ದು. ಆದ್ರೆ ಇವತ್ತೇನಾಗಿದೆ ಕೇಳಿದ್ರೆ, ಸುಮ್ಮನೆ ಹೋಮ ಮಾಡ್ತಾ ಹೋಗೋದು. ಯಾಕಂದ್ರೆ ಹೋಮ ಮಾಡ್ಲಿಕ್ಕೂ ಸಮೇತ ಏನು ಅಂತ ಕೇಳಿದ್ರೆ, ನಾವಿಷ್ಟೊತ್ತು ಪ್ರಶ್ನೆ ವಿಚಾರಗಳನ್ನೆಲ್ಲ ನೀವು ಸ್ವಲ್ಪ ತಿಳಿದಿರ್ಬೋದು. ನಾವು ಮಾಡುವಂತ ಕೆಲಸಗಳು ಎರಡು ರೀತಿಯಾಗಿ, ಒಂದು ಈ ಸಂಧಿಶಾಂತಿ ಅನ್ನುವಂಥದ್ದು ಬರ್ತದೆ. ಅಂದ್ರೆ ಈ ಕಂಟಕ ಕಾಲಗಳು, ಆ ಕಂಟಕಕ್ಕೆ ನಾವೇ ಮತ್ತೆ ದಿನ ನೋಡ್ಬೇಕಂತಿಲ್ಲ, ಆ ಕಂಟಕಕ್ಕೆಲ್ಲ
ಅದು ಯಾವಾಗ ಈಗ ಒಂದು ಸಂಧಿಶಾಂತಿ ಬಂತಂತಾದ್ರೆ 6 ತಿಂಗಳು ಮುಂಚಿತವಾಗಿ ತದ್ದಶಾಂಶ ಜಪಾದಿಗಳು ಜಪಾದ ತದ್ದಶಾಂಶ ಹೋಮಾದಿಗಳು ತರ್ಪಣಾದಿಗಳು ದಾನಗಳು ನಡೀತದೆ. ಹಾಗೆ ಆ ಒಂದು ಸಮಯ ಆ 6 ತಿಂಗಳಿಗೆ ಮುಂಚಿತವಾಗಿ ಮಾಡೋದು ಮಾಡಿ ಬಿಡೋದು ಅಂತ ಹೇಳಿ, ಯಾಕಂದ್ರೆ ಅದಕ್ಕೆಲ್ಲ ಕಾಯ್ಲಿಕ್ಕಿಲ್ಲ. ಇನ್ನು ಕೆಲವೊಂದು ಏನು ಅಂತ ಕೇಳಿದ್ರೆ ಈಗ ಮತ್ತೆ ಇವತ್ತಿಂದ ಆಷಾಢ ಶುರು ಆಗ್ತದೆ. ಈಗ ನೂತನವಾಗಿ ಮಾಡುವಂಥದ್ದೇನೂ ಇರೋದಿಲ್ಲ. ನಾನು ಆಗ್ಲೇ ಹೇಳಿದೆ, ಒಂದೊಂದು ಕೆಲಸಕ್ಕೂ ಸಮೇತ ಮ್ಯಾನುವಲ್ ಅನ್ನೋದನ್ನು ತಯಾರು ಮಾಡಿಟ್ಟಿದ್ದಾರೆ. ಅದರಲ್ಲಿ ಏನಾದ್ರೂ ಒಂದು ವ್ಯತ್ಯಾಸ ಆಯ್ತು ಅಂತ ಆದ್ರೂ ದೇವ್ರು ನಮಗೆ ಪೆಟ್ಟು ಕೊಡ್ತಾರೆ. ಈ ಟಿವಿಯನ್ನೇ ರಿಪೇರಿ ಮಾಡುವಾಗ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂತ ಆದ್ರೆ ಕರೆಂಟ್ ಹೊಡೆದು ಏನೋ ಒಂದು ಪೆಟ್ಟಾಗ್ತದೆ. ಇದು ದೇವರ ಕೆಲಸ ಅಂತ ಹೇಳಿದಾಗ ನಾವಿದನ್ನ ಉನ್ನತ ಮಟ್ಟದಲ್ಲಿ ಇರ್ಬೇಕು. ಯಾಕೆ ಅಂತ ಕೇಳಿದ್ರೆ, ಒಂದು ಹೋಮ ಹವನ ಅಂತ ಹೇಳಿದ್ರೆ ಒಂದು ಪ್ರೊಸೀಜರ್ ಆಗ್ತದೆ. ಒಂದು 10,000 ಸಂಖ್ಯೆಯಲ್ಲಿ ಜಪವನ್ನು ಮಾಡಿ, ತದ್ದಶಾಂಶ ತರ್ಪಣವನ್ನು ಕೊಟ್ಟು, ತದ್ದಶಾಂಶ ಹೋಮಾದಿಗಳನ್ನು ಮಾಡಿ ದೇವರನ್ನ ವಿಧ ವಿಧವಾಗಿ ಅರ್ಚಿಸುವಂಥದ್ದು ಅಂತ ಹೇಳಿ. ಯಾಕೆ ಅರ್ಚನೆ ಮಾಡುವಂಥದ್ದು ಅಂದರೆ, ನನಗಿಲ್ಲೇನೋ ಕಂಟಕ ಇದೆ, ಈಗ ನಾಳೆ ನನ್ನ ಕೈ, ನಾನು ಇಲ್ಲಿಂದ ಬಿದ್ದು ಕೈ ಎಲ್ಲ ಮುರಿದು ಹೋಗಿ ಇನ್ನು ಕೆಲಸಕ್ಕೆ ಬರೋದಿಲ್ಲ, ಇನ್ಮೇಲಿಂದ ನಾನು ಒಂದು ಕೈ ಅನ್ನುವಂಥದ್ದು ನನ್ನ ಜಾತಕದಲ್ಲಿ ದೋಷಾದಿಗಳಿದ್ದಾರೆ. ಆ ಜಾತಕದ ದೋಷಾದಿಗಳನ್ನು ಚಿಂತನೆ ಮಾಡಿ ವಿಮರ್ಶೆ ಮಾಡಿ ಅದಕ್ಕೆ ಯಾವ ಪರಿಹಾರ ಆಗಬೇಕು ಅನ್ನುವಂಥದ್ದು ಮಾಡಿದರೆ ಕೈ ಉಳಿತದೆ. ಆದರೆ ಫ್ರ್ಯಾಕ್ಚರ್ ಆಗಿ ನಾನು ಸ್ವಲ್ಪ ದಿನ ಆದಮೇಲೆ ಮತ್ತೆ ಈ ಕೈ ಉಳಿತದೆ ಅಂತ ಹೇಳಿ. ಇಲ್ಲಿ ಯಾವುದೇ ಮಂತ್ರವಾದಿ ಆದರೂ, ಮಾಂತ್ರಿಕರಾದರೂ, ಜ್ಯೋತಿಷ್ಯರಾದರೂ, ದೇವಪುರುಷರಾದರೂ, ಮತ್ತೊಂದು ಏನೇ ಆದರೂ ಗ್ರಹಚಾರವನ್ನು ತಪ್ಪಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದೊಂದು ಸ್ಪಷ್ಟವಾಗಿರುವಂಥ ವಿಷಯ. ಆದರೆ ಅದರ ಪ್ರಮಾಣವನ್ನು ನಾವು ಕಮ್ಮಿ ಮಾಡ್ಬೋದು. ಹೇಗೆ? ಆ ದೇವರನ್ನ ಸ್ತುತಿಸುವಂಥದ್ದು. ಈಗ ನನಗೇನೋ ಒಂದು ದೋಷ ಇದೆ ಅಂತ ಆದರೆ ಅದಕ್ಕೆ ಏನು ಔಷಧಿ ಉಂಟು, ಆ ದೇವರಿಗೆ ಸಂಬಂಧಿತವಾಗಿರ್ತಕ್ಕಂತಹ ದೇವರನ್ನ ಸ್ತುತಿಸುವಂಥದ್ದು, ಆ ದೇವರಿಗೆ ನೈವೇದ್ಯಾದಿಗಳನ್ನು ಕೊಡುವಂಥದ್ದು, ಆ ದೇವರ ಜಪಗಳನ್ನು ಮಾಡುವಂಥದ್ದು, ಆ ದೇವರಿಗೆ ಹೋಮಹವನಗಳನ್ನು ಮಾಡುವಂಥದ್ದು. ಹಾಗೆ ಬ್ರಾಹ್ಮಣಾರಾಧನೆ. ಯಾಕೆ ಬ್ರಾಹ್ಮಣ ಅನ್ನುವಂಥ ವಿಷಯವನ್ನು ತಗೊಂಡಾಗ ಇಲ್ಲಿ ಬ್ರಹ್ಮ ಕುಟುಂಬದವನಾದ್ರಿಂದ ಗಾಯತ್ರಿ ಉಪದೇಶ ಇರುವಂಥದ್ದು ಬ್ರಾಹ್ಮಣನಿಗೆ ಮಾತ್ರ. ಬ್ರಹ್ಮೋಪದೇಶ ಮಾಡುವಂಥದ್ದು ಬ್ರಹ್ಮ ಕುಟುಂಬದವರಿಗೆ ಮಾತ್ರ. ಯಾಕೆ ಅಂದರೆ ಈ ದಾನಾದಿಗಳು ಅನ್ನುವಂಥದ್ದು ಇವತ್ತಿನ ಕಾಲದಲ್ಲಿ ಅಲ್ಲಿ ಎಲ್ಲರೂ ದಾನ ತಗೊಳ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಆ ಯೋಗ್ಯತೆ ಇರೋದು ಬ್ರಾಹ್ಮಣನಿಗೆ ಮಾತ್ರ ದಾನ ತಗೊಳ್ಳೋದು. ಹೇಗೆ ಒಂದೊಂದು ಕೆಲಸಕ್ಕೆ ಒಬ್ಬೊಬ್ರು ಇದನ್ನು ಇವರೇ ಮಾಡಬೇಕು, ಹಿಂದಿನ ಕಾಲದಲ್ಲೆಲ್ಲ ಇತ್ತು, ಈ ಜನಾಂಗದವರು ಇದನ್ನೇ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನೂ ಇಲ್ಲ. ಆದ್ರೆ ನಾ ಹೇಳೋದೇನು, ಬ್ರಾಹ್ಮಣರ ಹತ್ರ ಮಾಡಿಸುವಂಥದ್ದು ಯಾಕೆ ಅನ್ನುವಂಥದ್ದು ಈಗ ಗೊತ್ತಾಯ್ತು ನಮಗೆ. ಯಾಕಂದ್ರೆ ಅದು ಅನಾದಿ ಕಾಲದಿಂದ ಬಂದಂಥದ್ದು. ಮತ್ತು ಮಧ್ಯೆ ಇವತ್ತಿನ ಕಾಲಘಟ್ಟದಲ್ಲಿ ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಯಾವ ಜಾತಿ ಆದ್ರೂ ತೊಂದರೆ ಇಲ್ಲ. ಜಾತಿಯನ್ನ ನಾವಿಲ್ಲಿ ವೈಭವೀಕರಿಸ್ಲಿಕ್ಕೆ ಸಾಧ್ಯತೆ ಇಲ್ಲ, ಅಥವಾ ಅದು ಗಣನೆಗೆ ತಗೊಳ್ಳಿಕ್ಕೂ ಬರುವುದಿಲ್ಲ. ದೇವರನ್ನ ಯಾರು ಬೇಕಾದರೂ ಆರಾಧನೆ ಮಾಡ್ಬೋದು. ಬ್ರಾಹ್ಮಣರು ಯಾಕೆ ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಅಂತ ಕೇಳಿದ್ರೆ, ಆ ಶಾಸ್ತ್ರ ವಿಧಿಗಳು ಅನ್ನುವಂಥದ್ದು ಅವ್ರಿಗೆ ತಿಳಿದಿರ್ತದೆ. ಹಾಗಾಗಿ ನಮಗೆ ಅವ್ರದ್ದೇ ಅಂತ ಬ್ರಾಹ್ಮಣರಿಗೆ ಯಾರು ಅವ್ರೆ ಅಂತ ದುಡ್ಡು ಕೇಳೋದಿಲ್ಲ. ಇವತ್ತಿನ ಕಾಲದಲ್ಲಿ ಏನಾಗಿದೆ, ಬಾಡಿಗೆ ಏನೇ ವಿಷಯಗಳಿರ್ಬೋದು, ಹಣ ಹೆಚ್ಚಾಗಿರ್ಬೋದು. ಹಿಂದಿನ ಕಾಲದಲ್ಲಿ ಹಾಗಿರ್ಲಿಲ್ಲ. ನಾನು ನಿಮ್ಮ ಮನೆಗೆ ಬರ್ತೇನೆ, ಹೋಮ ಮಾಡ್ತೇನೆ, ನಾನು ನಿಮ್ಮ ಹತ್ರ ಒಂದೇ ಮಾತು ಹೇಳೋದು, ನಿಮಗೆ ಬಂದಂತ ಅರ್ಧ ಫಲವನ್ನ ನನಗೆ ಕೊಡಿ ಅಂತ. ನೀವು ಹೇಳ್ತೀರಿ, ಇಲ್ಲ ಭಟ್ರೆ ನನಗೆ ಮನೇಲಿ ಹೆಂಡತಿ ಮಕ್ಕಳೆಲ್ಲ ಇದ್ರು, ಮತ್ತೆ ನನಗೆ ನನ್ನ ಮನೆಯವರೆಲ್ಲ ಇದ್ರು, ಅವ್ರ ಈ ಪುಣ್ಯಾಂಶ ಅವರಿಗೆ ಸಾಲೋದಿಲ್ಲ, ಇನ್ನು ನಿಮಗೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಅವಾಗ ನೀವೇನ್ ಮಾಡ್ತೀರಿ, ನಾನು ಪ್ರತಿನಿತ್ಯ ಬಳಸುವಂತ ದವಸ ಧಾನ್ಯಗಳನ್ನ, ವಸ್ತ್ರಾದಿಗಳನ್ನ, ಆಭರಣಗಳನ್ನ, ವಜ್ರ ವೈಡೂರ್ಯಾದಿಗಳನ್ನ ಕೊಟ್ಟು ಭಟ್ರೆ ಇದನ್ನು ನೀವು ತಗೊಂಡು ಸಂತೃಪ್ತರಾಗಿ ನನಗೆ ನಿಮ್ಮ ಆಶೀರ್ವಾದ, ನಿಮ್ಮ ಫಲವನ್ನು ನನಗೆ ಕೊಡಿ ಅಂತ ಕೇಳುವಂಥದ್ದು. ಅರ್ಥಾತ್ ಆಗ ಆ ಬ್ರಾಹ್ಮಣರು ಏನ್ ಮಾಡ್ತಾರೆ, ಫಲತಟ್ಟೆಯನ್ನು ಹಿಡ್ಕೊಂಡು ಆಯ್ತು ಸಂಪೂರ್ಣ, ಯಾರು ಅರ್ಧ ಒಳ್ಳೇದಾಗ್ಲಿ ಅಂತ ಹೇಳೋದಿಲ್ಲ ಬ್ರಾಹ್ಮಣ, ಸಂಪೂರ್ಣವಾಗಿ ಎಲ್ಲ ಒಳ್ಳೇದಾಗ್ಲಿ, ಎಲ್ಲವೂ ಅನುಗ್ರಹವಾಗ್ಲಿ, ಪರಿಪೂರ್ಣ ದೇವತಾನುಗ್ರಹ ಸಿದ್ಧಿರಸ್ತು ಅಂತ ಹೇಳ್ತಾರೆ ಹೊರತು ಅರ್ಧ ಯೋಗ ಅನುಗ್ರಹ ಸಿದ್ಧಿರಸ್ತು ಅಂತ ಎಲ್ಲೂ ಹೇಳುವುದಿಲ್ಲ. ಯಾಕೆ ಅಂದ್ರೆ ಈ ಕಾರಣಗಳಿಗೆ ನಮ್ಮ ಹತ್ರ ಎಂತ ಉಳಿಯೋದೆ ಅಂತ ನೀವು ಕೊಟ್ಟಂತದ್ದೇ ನಾವು ಉಳಿಯೋದು ಬಿಟ್ರೆ, ಈಗ ನೀವೇನನ್ನ ದಕ್ಷಿಣೆಯಾಗಿ ಕೊಟ್ಟಿರ್ತೀರ ಅದನ್ನ ನಾವು ಮಾಡ್ತೇವೆ ಅಂದ್ರೆ ಬಳಸ್ತೇವೆ ಬಿಟ್ರೆ, ಅದೆಲ್ಲ ಅನಾದಿ ಕಾಲದಲ್ಲಿ ಇದ್ದಂಥದ್ದು. ಈಗೆಲ್ಲ ಕಾಲಕ್ರಮೇಣವಾಗಿ ಬದಲಾವಣೆ ಆಗಿರುವಂತದ್ದಾಗಿದೆ, ಅದು ನಿಮಗೂ ಗೊತ್ತಿದೆ. ಅದ್ರ ಬಗ್ಗೆ ಜಾಸ್ತಿ ವಿಮರ್ಶೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲದಂತ ವಿಷಯಗಳು. ಆದ್ರೆ ಹಿಂದಿನ ಕಾಲದಲ್ಲಿ ಇಷ್ಟು ವಿಚಾರಗಳನ್ನ ವಿಮರ್ಶೆ ಮಾಡ್ತಾ ಇದ್ರು ಅನ್ನುವಂಥದ್ದು ಗಮನಾರ್ಹವಾಗಿರ್ತಕ್ಕಂಥ ವಿಷಯ. ಆದ್ರೆ ಹಿಂದೆ ಮಾಡ್ತಿದ್ದಂಥ ಎಲ್ಲ ಸಂಪ್ರದಾಯಗಳು ಈಗಿನ ಕಾಲದಲ್ಲಿ ಬರುವುದಿಲ್ಲ. ನಾವು ಸುವರ್ಣಮಯ ಪೀಠಂ ಕಲ್ಪಯಾಮಿ ಅಂತ ಹೇಳಿದ್ರು ಕೂಡಲೇ ಸುವರ್ಣಮಯವಾಗಿರ್ತಕ್ಕಂಥ ಪೀಠವನ್ನ ಅಲ್ಲಿ ಇಡಬೇಕು ಅಂತಿದೆ. ಎಲ್ಲಿಡೋದು ಇವತ್ತಿನ ಕಾಲದಲ್ಲಿ? ಹಾಗಾಗಿ ಕಲ್ಪಯಾಮಿ, ಆಯ್ತು ದೇವರೇ ನನಗೆ ಅದೇ ಸುವರ್ಣಮಯ ಪೀಠ, ಹಾಗಾಗಿ ನೀನು ಅಲ್ಲೇ ಕುತ್ಕೊಳ್ಬೇಕು.
ಅನ್ನುವಂಥ ಭಾವನೆ. ಹಾಗೆ ಸುಮಾರಷ್ಟು ಬದಲಾವಣೆ ಆಗಿದೆ. ಇವತ್ತು ನೋಡಿ, ಮೊನ್ನೆ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಹೇಳಿದೆ, ಹೇಗೆ ಅನಾಚಾರಗಳು ಜಾಸ್ತಿ ಆಗ್ತದೆ ಈಗ ದೇವರನ್ನ ಬಳಸಿಕೊಂಡೋ ಅಥವಾ ಧಾರ್ಮಿಕ ವಿಚಾರಗಳಲ್ಲಿ ನನ್ನ ಮೂಗಿನ ನೇರಕ್ಕೆ ನಾನೇನೋ ಹೇಳಿ ಆ ಒಂದು ಪ್ರಸಿದ್ಧಿಯನ್ನ ಪಡೆದು ಈ ಥರದ್ದೆಲ್ಲ ಮಾಡ್ತಾ ಹೋಗುವಂಥದ್ದು ನಿಮ್ಮ ಗಮನಕ್ಕೆ ಬಂದಿದೆ, ಅಥವಾ ಸುಮಾರಷ್ಟು ಜನ ಅದರಲ್ಲಿ ತಪ್ಪಿತಸ್ಥರಾಗಿ ಏನೋ ಆಗಿರ್ಬೋದು. ಆದರೆ ಇದೆಲ್ಲ ಎಲ್ಲಿಗೆ ಪೆಟ್ಟು ಕೊಡ್ತದೆ ಅಂತ ಕೇಳಿದ್ರೆ ನಮ್ಮ ಹಿಂದೂ ಧರ್ಮಕ್ಕೆ ತೊಂದರೆ ಕೊಡ್ತದೆ. ಹೇಗೆ ಕಾಲಕ್ಕೆ ಮೋಸಗಳು ಜಾಸ್ತಿ ಆಗಬಹುದು, ಅಥವಾ ತುಂಬ ಏನಾದರೂ ಶತ್ರುಗಳಿಂದ ಪೆಟ್ಟುಗಳು ಬೀಳ್ಬೋದು. ಇದು ಯಾಕೆ ಅಂದರೆ ನನ್ನ ಧರ್ಮವನ್ನು ನಾವು ಹಾಳು ಮಾಡಿದಾಗ ಈ ಥರದ್ದೆಲ್ಲ ದೇವರು ಒಂದೊಂದು ಕಡೆ ಪೆಟ್ಟು ಕೊಡ್ತಾ ಬರ್ತಾನೆ, ರೋಗ ರುಜಿನಗಳನ್ನು ತಂದಿರ್ತಾನೆ. ಯಾಕೆ ಆ ಸಂದರ್ಭದಲ್ಲಿ ಅದು ಕಮ್ಮಿ ಆಗಲಿ ಅಂತ. ಈ ಹಿಂದಿನ ಕಾಲದಲ್ಲೆಲ್ಲ ಹೇಗೆ, ನೀವೀಗ ನೀವು ಸಣ್ಣ ಮಕ್ಕಳು ಇರಬೇಕಾದ್ರೆ ಮನೆಗೆ ಹೋದ್ರೂ ಕೂಡಲೇ ಕಾಲು ತೊಳ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ರು. ಈಗಿನ ಕಾಲದಲ್ಲಿ ಕಾಲೇ ತೊಳೆಯೋದಿಲ್ಲ. ಯಾಕೆ ಅಂದರೆ ಊರೆಲ್ಲ ಸುತ್ತಿ ಒಳಗಡೆ ಬಂದಾಗ ಎರಡು ರೀತಿಯಾಗೂ ಚಿಂತನೆ ಮಾಡುವ, ಒಂದು ವೈರಸ್ ಇರ್ತದೆ, ಅಥವಾ ಇನ್ನೊಂದು ಯಾರನ್ನೋ ಏನೋ ಮುಟ್ಸ್ಕೊಂಡು ಬಂದಿರ್ತೇವೆ, ಅದು ಮನೆ ಒಳಗಡೆ ಇರೋರಿಗೆಲ್ಲ ಕಾಲ್ದೋಳಾಗೋದು ಅಥವಾ ರೋಗ ರುಜಿನಗಳು ಬರಬಾರ್ದು ಅಂತ ಹೇಳಿ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ಯಾರಿಗೂ ಅದಿಲ್ಲ. ಯಾಕೆ ಅಂತ ಕೇಳಿದ್ರೆ ಎಲ್ಲವನ್ನ ಬಿಡ್ತಾ ಬರ್ತಾ ಇದ್ದಾರೆ. ಯಾಕಂದ್ರೆ ಜನಜೀವನ ಬ್ಯುಸಿ ಆಗ್ತಿದೆ ಅಂತ ಆದಾಗ ಅವ್ರು ಕೆಲವೊಂದನ್ನು ಬಿಡ್ತಾ ಬರ್ತಾರೆ. ಈಗ ನೋಡಿ, ಕೊರೋನಾ ಅನ್ನುವಂಥದ್ದು ಬಂತು. ಕೊರೋನಾ ಬಂದ್ರ ಮೇಲೆ ಎಲ್ಲರೂ ಏನು ತಿಳ್ಕೊಂಡಿದ್ದು, ನಾವು ಉಸಿರಾಟ ಆಡುವಂಥದ್ದು ಶುದ್ಧವಾಗಿರುವಂಥದ್ದು ಉಸಿರಾಡಬೇಕು, ಹಾಗೆ ಸೋಂಕು ಮಾಡ್ಕೊಳ್ಳುವಂಥದ್ದು ಮಾಡ್ಕೊಳ್ಬಾರ್ದು, ಶುದ್ಧವಾಗಿ ಇರಬೇಕು, ಯಾವುದೇ ಕೊಳಿಲಿಕ್ಕೆ ಬಿಡಬಾರ್ದು. ಹಾಗಾದ್ರೆ ನಮಗೆ ಅಷ್ಟು ತಿಳಿಸ್ಲಿಕ್ಕೆ ಕೊರೋನಾ ಬಂದಂಗೆ ಆಯ್ತಲ್ವಾ? ಅದನ್ನು ಯಾರು ಯೋಚನೆ ಮಾಡೋದಿಲ್ಲ. ಮನುಷ್ಯ ಜೀವಿತಾವಧಿಯಲ್ಲಿ ಒಬ್ಬ ಮನುಷ್ಯನನ್ನ ಜೀವ ತೆಗಿಲಿಕ್ಕೂ ಯೋಚನೆ ಮಾಡ್ತಾನೆ, ಅವನನ್ನು ಉದ್ಧಾರ ಮಾಡಲಿಕ್ಕೂ ಯೋಚನೆ ಮಾಡ್ತಾನೆ, ಅಥವಾ ಮತ್ತೊಂದು ಏನು ಬೇಕಾದ್ರೂ ಯೋಚನೆ ಮಾಡ್ತಾನೆ. ಸತ್ತ ನಂತರ ಆ ಮನುಷ್ಯ ಯಾಕೆ ಸತ್ತ, ಅಥವಾ ಆ ಮನುಷ್ಯನ ಸಾವಿಗೆ ದೃಢವಾಗಿರ್ತಕ್ಕಂತಹ ಕಾರಣಗಳೇನು ಅಂತ ಯಾರು ಹುಡುಕ್ಲಿಕ್ಕೆ ಹೋಗ್ತಾರೆ? ಇವತ್ತಿನ ತನಕ ಯಾರು ಹುಡುಕಿದ್ದಾರೆ? ಹುಡುಕುವುದಿಲ್ಲ. ಯಾಕೆ ಅಂದರೆ ಅವನು ಮಾಡಿದಂಥ ಪಾಪಕ್ಕೆ ಅದು ಪ್ರಾಯಶ್ಚಿತ ಅಂತ ಹೇಳಿ. ಎಲ್ಲರೂ ಸಾಯೋದೆಲ್ಲದು ದೇವರ ಕೋಪದಿಂದನೇ ಸಾಯ್ತಾರೆ ಅಂತಲ್ಲ, ಆದರೆ ಕಾರಣಗಳಿದೆ. ಇದು ಬಿಟ್ಟರೆ ಇನ್ನೇನಿದೆ ಕಾರಣ? ಈಗ ಹಾಗೆ ನಾವು ಎಲ್ಲವನ್ನು ಸರಿ ಮಾಡುವಂಥ ಶಕ್ತಿಗಳು ನಮ್ಮಲ್ಲಿತ್ತು ಅಂತಾದರೆ ದೊಡ್ಡ ದೊಡ್ಡ ಮಹಾಮಾರಿ ರೋಗಗಳು ಬಂದಾಗ ಹಾಗಾದರೆ ಸಾಯುವಂಥದ್ದು ಯಾಕೆ ಸತ್ರು? ಆ ಸಂದರ್ಭಕ್ಕೆ ನಾವು ಹೋಮ ಹವನ ಮಾಡಿ ಬಿಟ್ರೆ ನೀವು ಸರಿ ಮಾಡ್ಬೋದಿತ್ತಲ್ಲ ಅಂತ ನೀವು ಹೇಳ್ಬೋದು. ಆ ಪಾಪದ ಕೂಡ ಅಷ್ಟು ತುಂಬಿದಾಗಲೇ ಭಗವಂತ ಅದನ್ನು ತೋರಿಸಿಕೊಟ್ಟಿದ್ದು. ಸಾಕು, ಇನ್ನಿಷ್ಟು ಸಾಕು, ಇದು ಇಲ್ಲಿಗೆ ಸ್ವಲ್ಪ ಇದಾಗಲಿ, ಆಗ ಎಲ್ಲರಿಗೂ ಸ್ವಲ್ಪ ಏನು ಬರ್ತದೆ, ಹೌದು ಇನ್ನು ಇದು ಮಾಡ್ಬೇಕಂತ. ಈಗ ಬೆಂಗಳೂರಿನಲ್ಲಿ ಇದೆ 10 ವರ್ಷದ ಕೆಳಗಡೆ ಇದ್ದಂಥ ಟ್ರಾಫಿಕ್ಕಿಗೂ ಇವತ್ತಿಗೂ ವ್ಯತ್ಯಾಸ ನೋಡಿ. ಹಾಗೆ ಈ ಹಿಂದೆ ಇದ್ದಂತಹ ಟ್ರಾಫಿಕ್ಕಿನ ಫೈನ್ ಆಗಿರ್ಬೋದು, ಇವತ್ತಾಗಿರ್ಬೋದು ಹೆಚ್ಚು ಮಾಡ್ತಾ ಇದ್ದಾರೆ. ಯಾಕೆ? ಜನ ಯಾವುದಕ್ಕೆ ತಲೆ ಬಾಗ್ತಾನೆ ನೋಡಿ ಅದನ್ನ ಮುಂದೆ ತಂದಾಗ ಆ ಒಂದು ಪ್ಲಾನ್ ಅನ್ನುವಂಥದ್ದು ಸಕ್ಸಸ್ ಆಗ್ತದೆ ಅಂತ ಹೇಳಿ. ಹಾಗೆ ಇಲ್ಲೂ ನಾವು ಒಂದೊಂದನ್ನೇ ಸರಿ ಮಾಡ್ಕೊಂಡು ಬರಬೇಕು ವರ್ಷಂಪ್ರತಿಯಾಗಿ. ಒಬ್ಬ ಮನುಷ್ಯನ ಧರ್ಮ ಏನು ಅಂತ ಕೇಳಿದ್ರೆ ಅದು ಯಾರು ಒಪ್ಪುದಿಲ್ಲ ಇವತ್ತಿಗೆ. ಕುಲದೇವರಿಗೆ ಸರೆಂಡರ್ ಆಗೋದು. ನಮ್ಮ ಕುಲದ ದೇವರು, ನಮ್ಮ ಕುಲವನ್ನ ರಕ್ಷಣೆ ಮಾಡಿದಂಥವನೊಬ್ಬ ಇದ್ದಾನೆ. ಆ ಕುಲದೇವರನ್ನ ಅನಾದಿ ಕಾಲದಿಂದ ಪಿತಾಮಹ ಪ್ರಪಿತಾಮಹ ಕಾಲದಿಂದನೂ ನಮ್ಮ ಹಿರಿಯರು ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ. ನಾನು ಬಂದೆ, ನನಗೆ ಅದು ಯಾವುದೋ ಹಳೆ ದೇವಸ್ಥಾನ ಉಂಟು, ನನಗೆ ಅದು ಬೇಡ, ನಾ ಇನ್ನೊಂದು ಯಾವುದೋ ಆರಾಧನೆ ಮಾಡ್ತೇನೆ ಅಂತೇಳಿ ಹೋಗ್ಬಿಡ್ತಾರೆ. ಆಗ ಅಲ್ಲಿಂದ ಶುರು ಆಯ್ತು ಕೋಪತತ್ವಗಳು, ಅಲ್ಲಿಂದ ಕೆಲವೊಂದು ಸಮಸ್ಯೆಗಳು ಶುರು ಆಯಿತು. ಆ ಸಮಸ್ಯೆಗಳನ್ನು ಹೋಗಲಾಡಿಸ್ತಕ್ಕಂಥದ್ದು ಹೇಗೆ? ನೀವು ಹೇಳಿದ್ರೆ ಬ್ರಾಹ್ಮಣರೇ ಅನ್ನುವಂಥದ್ದು. ಯಾಕಂದ್ರೆ ಅವರಿಗೆ ವಿಧಿಗಳು ಅನ್ನುವಂಥದ್ದು ಈಗ ನಾವು ಕಲಿಬೇಕಾದ್ರೆ ನಾವೆಲ್ಲ ಏನು ಸ್ಕೂಲ್ ಕಾಲೇಜಿಗೆಲ್ಲ ಹೋದವರಲ್ಲ ಅಂತ ಕೇಳಿದ್ರೆ, ನಾವು ಪಾಠಶಾಲೆಗಳಲ್ಲೆಲ್ಲ ನಾವು ಮೀನ್ಸ್ ಈ ವೈದಿಕ ವೃತ್ತಿಯನ್ನು ಮಾಡುವವರು ಕಾಲೇಜ್ ಸ್ಕೂಲಿಗೆಲ್ಲ ಹೋಗುದಿಲ್ಲ. ಏನು ಅಂತ ಕೇಳಿದ್ರೆ ಸಣ್ಣದಿಂದನೂ ಸಮೇತ ಅವರು ವೇದಾಧ್ಯಯನಗಳನ್ನು ಮಾಡಿ ನಂತರದಲ್ಲಿ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿ ಅದರಲ್ಲೇ ಅದನ್ನ ಪುರಶ್ಚರಣೆಗಳನ್ನು ಮಾಡಿ ಮಾಡ್ತಾ ಇರ್ತಾರೆ. ಅವ್ರು ಯಾಕೆ ಸಾತ್ವಿಕ ರೂಪದಲ್ಲಿ ಇರ್ತಾರೆ. ಈಗೇನು ಅಂತ ಕೇಳಿದ್ರೆ ಮಾತೆತ್ತಿದ್ರೆ ಎಲ್ಲರೂ ಒಂದೇ, ಎಲ್ಲರೂ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಅಂತ. ಆದರೆ ಈ ಹಿಂದೆ ಬ್ರಾಹ್ಮಣನಿಗೆ ಅಷ್ಟು ವಿಷಯಗಳಿತ್ತು. ಅವನು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಸೂರ್ಯೋದಯಕ್ಕಿಂತ ಮುಂಚೆ ಹೇಳ್ಬೇಕಿದ್ದಿತ್ತು, ಅವನ ಅನುಷ್ಠಾನಗಳನ್ನು ಮಾಡಬೇಕಿತ್ತು, ಸ್ವಯಂ ಪಾಕ ಅವನೇ ಅಡುಗೆ ಮಾಡ್ಕೊಂಡು ತಿನ್ಬೇಕಿದ್ದಿತ್ತು. ಇಷ್ಟೆಲ್ಲ ಅವನು ಕಟ್ಟುನಿಟ್ಟಿತ್ತು. ಇವತ್ತು ಎಂಥದೂ ಇಲ್ಲ. ಇವತ್ತು ನನಗೆ ಒಂದು ಪಂಚೆ ಬೇಕಂತಾದ್ರೆ ನಾನು ಹೋಗ್ತೇನೆ, ಅಂಗಡಿಗೆ ದುಡ್ಡು ಕೊಡ್ತೇನೆ, ತರ್ತೇನೆ. ಆಗಿನ ಕಾಲದಲ್ಲಿ ಹಾಗಲ್ಲ, ಎಲ್ಲವೂ ರೆಡಿ ಮಾಡಬೇಕಿದ್ದಿತ್ತು. ಅಂದರೆ ಕುತ್ಕೊಂಡು ಅದನ್ನೆಲ್ಲ ಅಣಿ ಮಾಡಬೇಕಿದ್ದಿತ್ತು. ಈಗಿನ ಕಾಲದಲ್ಲಿ ಎಲ್ಲ ಒಂದೊಂದೇ ಬಿಡ್ತಾ ಹೋದಷ್ಟು ಅನಾಚಾರಗಳು ಜಾಸ್ತಿ ಆಗಿದೆ. ಈಗ ನಿಮಗೆ ಒಂದು ವಾರದಲ್ಲಿ ಯಾರೋ ಒಬ್ರು ಮನಸ್ಸು ನೋಯಿಸಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು 50 ವರ್ಷ ಹಿಂದೆ ಹೋಗಿ ಮನಸ್ಸು ನೋಯಿಸುವಂಥ ಕೆಲಸವೇ ಇರ್ತಿರ್ಲಿಲ್ಲ. ಯಾಕಂದ್ರೆ ಎಲ್ಲರಲ್ಲೂ ಸೌಮನಸ್ಯ ಅನ್ನುವಂಥದ್ದು ಇರ್ತಿದ್ದು. ಒಳ್ಳೇದಾಗ್ಲಿ, ಇವ್ರು ಬಂದ್ರ ಇವ್ರಿಗೊಂದು ಒಳ್ಳೇದಾಗ್ಲಿ ಅನ್ನುವಂಥ ಮನಸ್ಥಿತಿ ಇತ್ತು. ಇವತ್ತು ಹೊರಗಡೆ ಹೋದ್ರೆ ಒಂದು ಮೊಬೈಲ್ನಲ್ಲಿ ಇಲ್ಲಿಟ್ಟಿದ್ದೇವೆ ಅಂತ ಇದ್ರೆ 10 ನಿಮಿಷಕ್ಕೆ ಅಲ್ಲಿ ಇರ್ತದೆ ಅಂತ ನಮಗೆ ನಂಬಿಕೆ ಇಲ್ಲ. ಯಾಕೆ ಅಂದ್ರೆ ಇದನ್ನ ನಾವೇ ಹಾಳು ಮಾಡಿದ್ದು, ಇದನ್ನ ನಾವೇ ಸರಿ ಮಾಡ್ಬೇಕು. ಮಾಡುವಂಥದ್ದೇನು ಶಾಸ್ತ್ರ ರೀತಿಯಾಗಿ ಮಾಡಬೇಕು, ವೈಭವೀಕರಿಸ್ಲಿಕ್ಕೆ ಮಾಡೋದಲ್ಲ.
ನಾನು ಹೋಮ ಹವನ ಮಾಡೋದು, ಈಗ ನಿಮ್ಮ ಮನೆಗೆ ನನ್ನನ್ನು ಕರೆದ್ರಿ, ಕರೆದಾಗ ಎಂತ ಮಾಡ್ತೀರಿ ನೀವು? ನಾನು ನಿಮಗೆ ತೃಪ್ತಿ ಆಗುವಂತೆ ಪೂಜೆ ಮಾಡುವಂಥದ್ದು ತಪ್ಪು. ನಿಮಗೆ ತೃಪ್ತಿ ಆಗ್ಲಿ ಬಿಡ್ಲಿ ನನಗೆ ಸಂಬಂಧ ಇಲ್ಲ. ನನಗೆ ಅವಶ್ಯಕತೆ ಇರೋದು ನಿಮ್ಮ ಸಮಸ್ಯೆಗೆ ಪರಿಹಾರ ಮಾಡ್ಲಿಕ್ಕೆ ಬಂದಂತ ನಾನು ಆ ಶಾಸ್ತ್ರ ವಿಧಿಯನ್ನ ಸರಿಯಾಗಿ ಮಾಡಿದಾಗ ಅದು ತೃಪ್ತಿ ಆಗುವಂಥದ್ದು ದೇವರಿಗೆ, ಸಮರ್ಪಣೆ ಆಗಿದ್ದ ದೇವರಿಗೆ. ನಿಮಗೆ ಫಲ ಕೊಡೋದು ಭಗವಂತ ಬಿಟ್ಟರೆ ಶ್ರೀನಿಧಿ ಭಟ್ರು ಕೊಡೋದಿಲ್ಲ. ನಾವು ಮಾಡುವಂಥದ್ದು ಹೋಮ ಹವನ ಮಾತ್ರ. ಯದ್ ಭಾವಂ ತದ್ಭವತಿ. ನೀವು ಅದೇ ಭಾವನೆಗಳೆಲ್ಲ ಇರಬೇಕು. ಕೆಲವೊಂದು ಹೋಮ ಹವನಗಳನ್ನು ಮಾಡಲಿಕ್ಕೆ ಇದಮಿತ್ತಮ್ ಅನ್ನುವಂಥದ್ದಿದೆ. ಸಣ್ಣದಾಗಿ ಹೇಳುವುದಾದ್ರೆ, ಈ ಹಿಂದೆ ಹೇಳಿದ್ದೆ, ಒಂದು ಹೋಮ ಮಾಡಬೇಕಂತಾದ್ರೆ ಆ ದ್ರವ್ಯಗಳನ್ನ ಅಥವಾ ನಾವು ನಮ್ಮ ದೇಹವನ್ನು ಹೇಗೆ ಸರಿ ಮಾಡ್ಕೊಳ್ಬೇಕಂದ್ರೆ ಪ್ರತಿನಿತ್ಯ ಒಂದೊಂದು ಊಟ ಮಾಡುವಾಗ ಒಂದೊಂದು ತುತ್ತನ್ನು ಬಿಡ್ತಾ ಬರ್ಬೇಕಂತೆ 48 ದಿನದ ಮುಂಚೆ. ನಂತರದಲ್ಲಿ ಆ ಹೋಮದ ದಿನ ಪೂರ್ಣ ಉಪವಾಸ ಇರಬೇಕು ದೇಹ. ಆಮೇಲೆ ಮತ್ತೆ ಪುನಃ ಒಂದೊಂದು ತುತ್ತನ್ನು ತಿಂದು ಮತ್ತೆ ಊಟವನ್ನು ಮಾಡಬೇಕು ಅನ್ನುವಂಥದ್ದು ಇರೋದು. ಈಗಿನ ಕಾಲದಲ್ಲಿ ಯಾರೂ ಮಾಡೋದಿಲ್ಲ. ಅದಕ್ಕೇನು ಮಾಡ್ತೇವೆ, ಒಂದು 100 ರೂಪಾಯಿನ ಇಟ್ಕೊಳ್ಳಿ, ತತ್ ಪ್ರಾಯಶ್ಚಿತ, ಆ ಪ್ರಾಯಶ್ಚಿತಕ್ಕೋಸ್ಕರವಾಗಿ ಕಾಣಿಕೆಯನ್ನಿಟ್ಟು ನಾ ಹೋಮವನ್ನು ಮುಂದುವರಿಸ್ತೇನೆ ಅಂತ. ಹೀಗೆ ಶಾರ್ಟ್ಕಟ್ ಆಗ್ತಾ 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 ಏನಾಗಿದೆ, ಇವತ್ತು ಹೀಗೆ ಆಗಿ ಕೂತಿದೆ. ಇವತ್ತೇನಾಗ್ತಿದೆ, ನನಗೆ ಯಾವ ಧರ್ಮದ ಮೇಲೂ ಯಾವುದೇ ವಿರೋಧ ಇಲ್ಲ. ಆದರೆ ಈ ಒಂದು ಕೆಲಸಗಳನ್ನು ಇವತ್ತಿನ ಕಾಲದಲ್ಲಿ ಏನಾಗಿದೆ, ಹಿಂದಿನ ಕಾಲದಲ್ಲಿ ಒಂದು 20 ವರ್ಷದ ಕೆಳಗಡೆ ಯಾರ್ಯಾರು ದೇವತಾರಾಧನೆ ಮಾಡ್ತಿದ್ರು ನೋಡಿ, ಇವತ್ತೇನಾಗಿದೆ, ಎಲ್ಲರೂ ನಾನು ಮಾಡ್ತೇನೆ. ಆದರೆ ಅವರಿಗೆ ಯಾವಾಗ ತೊಂದರೆ ಆಗಿ ಅನುಭವಿಸ್ಲಿಕ್ಕೆ ಆಗ್ತದಲ್ಲ, ಅದು ಪ್ರಶ್ನೆಯಲ್ಲೂ ಕಂಡು ಹಿಡಿಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ದೇವಕೋಪ ಅನ್ನುವಂಥದ್ದು ರಹಸ್ಯ. ಈಗ ಹಿಂದೆ ಹೇಳ್ತಿದ್ರು ಋಷಿ ಮೂಲ, ನದಿ ಮೂಲ ಇದೆಲ್ಲ ಹುಡುಕ್ಬಾರ್ದು ಅಂತ ಹೇಳಿ. ಅದು ಹೌದು, ಸತ್ಯ. ಆದರೆ ಭಗವಂತನ ಅನುಗ್ರಹವೇ ನಮಗೆ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಇನ್ನು ಶಾಪಕೋಪಗಳನ್ನು ನಾವು ಹೇಗೆ ವಿಮರ್ಶೆ ಮಾಡೋದು? ಹಾಗಾಗಿ ಈ ಹೋಮ ಹವನ ಯಾಕೆ ಮಾಡ್ತಾರೆ ಅಂತ ನೀವೊಂದು ಕ್ವಶನ್ ಕೇಳಿದ್ರಿ. ದೇವರನ್ನ ನಾವು ಈ ಕೋಪಕ್ಕೆ ಹೋಗಿರ್ತದೆ, ಆದಷ್ಟು ಅವನನ್ನು ಸ್ತುತಿಸ್ಬೇಕು. ದೇವ್ರೆ ಹಾಗೆ, ನೀನು ಹೀಗೆ, ನಿನ್ನ ಲೀಲೆಗಳು ಹೀಗೆ, ಆಯ್ತಾ ನಾನು ತಪ್ಪು ಮಾಡಿದ್ದೇನೆ, ಮನುಷ್ಯ ಜನ್ಮ ನಂದು, ಹಾಗಾಗಿ ಆ ಮಾಡಿದಂಥ ತಪ್ಪುಗಳನ್ನು ನನಗೇನು ಮಾಡ್ಬೇಕು, ನೀನು ಕ್ಷಮೆ ಕೊಡಬೇಕು. ಆಯ್ತು ಬಿಟ್ರೆ ಹಾಗಾದ್ರೆ ಮನುಷ್ಯನಿಗೆ ಹೇಗೆ ಗೊತ್ತಾಗ್ತದೆ ಇದು ದೇವತಾ ಕೋಪಗಳು ಅಂತೇಳಿ? ಮತ್ತೆ ಜಾತಕ ವಿಮರ್ಶೆಗಳು. ಜಾತಕದಲ್ಲಿ ನಾವು ನೋಡ್ತೇವೆ 12 ಮನೆಯಲ್ಲಿ 12 ಭಾವಗಳಿರ್ತದೆ. ಆ ಭಾವಕ್ಕೆ ಏನೇನನ್ನು ಹೇಳಿದ್ದಾರೆ, ಆ ಶತ್ರುವಿನ ಮನೆಯಲ್ಲಿ ಇದ್ದಾರಾ ಅಥವಾ ಅವರ ಮನೆಯಲ್ಲಿ ಅವರಿದ್ದಾರ ಗ್ರಹಗಳು, ಅಥವಾ ಆ ಗ್ರಹಗಳಿಗೆ ಯಾರ ದೃಷ್ಟಿ ಅನ್ನುವಂಥದ್ದಿದೆ, ಆ ಇರುವಂತಹ ಮನೆಗೆ ಅದರಿಂದ ಏನು ಮಾರಕ ಸ್ಥಿತಿಗಳು ಬರ್ತದೆ. ಹಾಗೆ ನಮ್ಮನ್ನ ಈ ನವಗ್ರಹಗಳು ಒಂದು ದಶಾಭುಕ್ತಿ ಅನ್ನುವಂಥದ್ದು ಇರ್ತದೆ, ಒಂದು ಪ್ರಧಾನವಾಗಿರುವಂಥ, ಮತ್ತೆ ಅದ್ರ ಕೆಳಗಡೆ ಬರ್ತವೆ. ಆ ದಶಾಭುಕ್ತಿಯಲ್ಲಿ ಯಾರು ನಮ್ಮನ್ನು ದಶೆ ಅನ್ನುವಂಥದ್ದು ನಡೀತಾ ಇದೆ, ಆ ದೋಷ ಅನ್ನುವಂಥ ಆ ಗ್ರಹಗಳು ಇಲ್ಲಿ ನಮ್ಮ ಜಾತಕದಲ್ಲಿ ಎಲ್ಲಿದ್ದಾರೆ, ಇದನ್ನೆಲ್ಲ ವಿಮರ್ಶೆ ಮಾಡಿ ಆ ನಮಗೆ ಇಷ್ಟ ಆದ್ಮೇಲೆ ಸಿಗುವುದೇನೋ ಅಂತ ಕೇಳಿದ್ರೆ, ಇದು ಪರಿಹಾರ, ಇದು ಒಂದು ಹೋಮ. ಇಷ್ಟನ್ನೆಲ್ಲ ನಾವು ತೀಡಿ ಈ ಹೋಮವನ್ನು ಮಾಡಬೇಕು ಅಂತ ತಗೊಂಡು ಇಟ್ಕೊಂಡಿರ್ತೇವೆ. ಅದನ್ನು ಮಾಡುವಾಗ ಸರಿಯಾದ ರೀತಿಯಲ್ಲಿ ಮಾಡಬೇಕು. ನನಗೆ ಬೇರೆ ಏನು ನಾ ಹೇಳೋದಿಲ್ಲ, ಶಾಸ್ತ್ರ ವಿಧಿಯಂತೆ ಮಾಡಿ. ಈಗ ನಾನು ನಿಮಗೆ ಈಗ ಡಾಕ್ಟರ್ ಹತ್ರ ಹೋಗಿ ಆಪ್ರೇಷನ್ ಮಾಡುವಾಗ ಡಾಕ್ಟರ್ ಇದ್ದವರು ನಿಮಗೆ ಅನಸ್ತೇಶ ಇನ್ನೊಂದು ಆಪ್ರೇಷನ್ ಆದ್ಮೇಲೆ ಕೊಡ್ತೇನೆ, ಫಸ್ಟ್ ಹೊಟ್ಟೆ ಕೊಯ್ತೇನೆ ಅಂತ ಹೇಳಿದ್ರೆ ನೀವು ಒಪ್ಲಿಕ್ಕೆ ಆಗ್ತದಾ? ಇದರಲ್ಲೂ ಹಾಗೆ ನಾವು ಮಾಡುವಂತಹ ವಿಧಿಗಳನ್ನು ನಾವು ಸ್ವಲ್ಪ ತಪ್ಪು ಮಾಡಿದ್ರು ಇದು ನಮಗೆ ಪೆಟ್ಕೊಡ್ತದೆ. ಹಾಗಾಗಿ ಆ ಶಾಸ್ತ್ರ ವಿಧಿಯನ್ನ ತಿಳ್ಕೊಂಡಂಥವ್ರು ಹಿಂದಿನ ಕಾಲದಿಂದನೂ ಬ್ರಾಹ್ಮಣರೇ ಆದ್ರಿಂದ ಅವರಿಗೆ ಆ ಹೋಮ ಹವನಗಳನ್ನು ಅವರು ಮಾಡ್ತಾ ಇದ್ದಾರೆ. ಬೇರೆಯವ್ರು ಮಾಡಬಾರ್ದ ಅಂತೇನಿಲ್ಲ. ದೇವರನ್ನ ಸ್ತುತಿಸ್ಲಿಕ್ಕೆ ಯಾರಾದ್ರೂ ಸರಿ, ಆದ್ರೆ ನನಗಾಗಿ ಮಾಡುವಾಗ ನಾನು ಬೇಕಾದ್ರೆ ನಾನು ತಗೊಂಡೋಗಿ, ಈಗ ನಾನೊಬ್ಬ ಮಂತ್ರವಾದ, ನಾನೀಗ ತರ್ಪಣವನ್ನು ಕೊಡುವಂತ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಇದರಲ್ಲಿ ನಾ ಮದ್ಯವನ್ನ ಇಟ್ಕೊಂಡಿರ್ತೇನೆ. ಹಾಗೆ ಹೇಳ್ಬೋದು, ಭಟ್ರು ಇದು ಮದ್ಯವನ್ನ ಇಟ್ಕೊಂಡ್ರು ಅಂತೇಳಿ. ಆದ್ರೆ ಅದು ಇದ್ದಂಥದ್ದೇ ಅದು. ಈಗ ಮಾಂಸಾಹಾರ ಇದ್ದಂಥದ್ದೇ ಅದು. ಆದ್ರೆ ಅದನ್ನೇನ್ ಮಾಡ್ತಾ ಇದ್ದಾರೆ, ನನ್ನ ಸುಖಕ್ಕೋಸ್ಕರವಾಗಿ ನಾನು ಬೇರೆಯವರಿಗೆ ವೈಭವೀಕರಿಸ್ಲಿಕ್ಕೆ ಧರ್ಮವನ್ನ ಹಾಳು ಮಾಡಿ ನಾನು ಏನೇನೋ ಮಾಡ್ತಾ ಹೋದೆ ಅಂದ್ರೆ ನನಗೆ ಪೆಟ್ಟು ಬೀಳ್ತದೆ. ಅದು ನಾನು ನನ್ನ ಧರ್ಮವನ್ನು ಹಾಳು ಮಾಡ್ತಾ ಇದ್ದೇನೆ ಅಂತ ಹೇಳಿ ಅರ್ಥ. ನಿಜ. ಹೀಗೆ ವಿಷಯಗಳು. ಇನ್ನು ಗುರುಜಿ, ನಾವು ಗಮನಿಸಬಹುದು ನೋಡಿ, ಈಗ ದುಡ್ಡಿರೋರು ಅನ್ಬೋದು, ಶ್ರೀಮಂತರು ಗೊತ್ತಿಲ್ಲ, ಈಗ ಮನೆಯಲ್ಲಿ ಏನಾದ್ರೂ ಶಾಂತಿ ನೆಲೆಸ್ಲಿಲ್ಲ, ಯಾವಾಗ್ಲೂ ಕಿರಿಕಿರಿ ಆಗ್ತಾ ಇದ್ರೆ ಅಥವಾ ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ರೆ, ಒಂದು ಹೋಮ ಮಾಡಿಸ್ಬಿಡೋಣ ಎಲ್ಲ ಸರಿ ಹೋಗ್ಬಿಡತ್ತೆ ಅಂತ ಸಾಕಷ್ಟು ಜನ ಮಾಡಿಸ್ತಾರೆ. ಸೊ ಇದ್ದಕ್ಕಿದ್ದಾಗೆ ನಾವು ಅನ್ಕೊಂಡಿದ ತಕ್ಷಣ ಹೋಮ ಮಾಡಿಸಬಹುದಾ ಈ ವಿಚಾರಗಳಿಗೆ ಅಂತ? ಇಲ್ಲ. ಈಗ ನೋಡಿ, ನಾನು ಪ್ರತಿನಿತ್ಯ ಈಗ ಒಂದು ಜಪವನ್ನು ಮಾಡ್ತೇನೆ ಅಂತ ಆದ್ರೆ ನನಗೆ ಅದರದ್ದೊಂದು ಅದು ಬೇಡ. ಈಗ ನೀವು ಮನೆಯಿಂದ ಇಲ್ಲಿಗೆ ಬರ್ತೀರಿ ಅಂತ ಆದ್ರೆ ಟ್ರಾಫಿಕ್ ಇದ್ರೆ ಒಂದು ಸಮಯ, ಇಲ್ಲ ಅಂತ ಆದ್ರೆ ಇಷ್ಟು ಸಮಯ ಅನ್ನುವಂಥದ್ದು ನಿಮ್ಮ ಗೋಚರಕ್ಕೆ ಬಂದಿರ್ತದೆ. ನಾವೀಗ ಒಂದು ಹೋಮವನ್ನು ಮಾಡ್ತೇವೆ ಅಂತ ಆದ್ರೆ, ಹೋಮ ಅಂದ್ರೆ ಏನು, ದೇವರನ್ನ ಕರೆಯುವಂಥದ್ದು ಅಂತ ಹೇಳಿ, ದೇವರನ್ನ ಕರೆದು ದೇವರಿಗೆ ಪ್ರೀತ್ಯರ್ಥವಾಗಿರ್ತಕ್ಕಂಥ ಸೇವೆಗಳನ್ನು ಮಾಡುವಂಥದ್ದು. ನಮ್ಮ ಇಚ್ಛೆಗೋಸ್ಕರವಾಗಿ ಆ ಹೋಮ ಹವನಗಳನ್ನು ಮಾಡುವಂಥದ್ದು. ಆ ಹೋಮ ಹವನವನ್ನು ಮಾಡಲಿಕ್ಕೂ ಅಷ್ಟೇ ಕಾಲ, ಸಮಯ,
ನಂತರದಲ್ಲಿ ಈ ಹೋಮದ ವಿಚಾರಗಳಿಗೆ ಬೇಕಾಗಿರುವಂತಹ ಸಾಹಿತ್ಯಗಳು, ಇದನ್ನೆಲ್ಲ ಈಗ ಸಾಹಿತ್ಯ ಅಂದ್ರೆ ದರ್ಬೆಯನ್ನು ಕಟ್ ಮಾಡ್ಕೊಂಡು ಬರ್ಲಿಕ್ಕೆ ಒಂದು ಮುಹೂರ್ತಗಳಿದೆ. ಅದನ್ನ ಮನೆಯಲ್ಲಿ ಸ್ಟೋರೇಜ್ ಮಾಡಲಿಕ್ಕೆ, ಸಂಗ್ರಹ ಮಾಡಲಿಕ್ಕೆ ಒಂದು ಸಮಯ ಇದೆ. ಹಾಗೆ ಒಂದು ಹೋಮವನ್ನು ಮಾಡ್ತೇವೆ ಅಂತ ಆದ್ರೆ ಇದಮಿತ್ತಮ್ ಅಂತ ಹೇಳಿದ್ರೆ ಇಷ್ಟೇ ಸಂಖ್ಯೆಯಲ್ಲಿ ಜಪಾದಿಗಳು ಆಗ್ಬೇಕು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಇರ್ತದೆ. ಇಷ್ಟೇ ಸಂಖ್ಯೆಯ ಜಪಾದಿಗಳು ಆಗ್ತದೆ ಅಂತ ಆದ್ರೆ ಅದಕ್ಕೆ ಸಮಯ ಇರ್ತದೆ. ಯಾಕೆ ಅಂತ ಕೇಳಿದ್ರೆ ಈಗ ಒಂದು 10,000 ಸಂಖ್ಯೆಯಲ್ಲಿ ಜಪ ಆಯ್ತು ಅಂತ ಆದ್ರೆ ಆ 10,000 ಸಂಖ್ಯೆಯ ದಶಾಂಶ ಅದ್ರ 10% ಎಷ್ಟಾಯ್ತು, 1,000 ಆಯ್ತು. ಆ 1,000ದಷ್ಟು ಹೋಮವನ್ನು ಮಾಡಬೇಕು. ಅಥವಾ ಕೆಲವು ಭಾಗದಲ್ಲಿ ತರ್ಪಣವನ್ನು ಮಾಡುವಂತಹ ಪದ್ಧತಿಯೂ ಉಂಟು. ಆ ಹೋಮದ ತದ್ದಶಾಂಶ ಮತ್ತೆಷ್ಟು ಬಂತು, ಮತ್ತೆ ಅದಕ್ಕೆ ತರ್ಪಣಾದಿಗಳು ಅಥವಾ ಹೋಮಾದಿಗಳು, ನಂತರದಲ್ಲಿ ದಾನ ಮತ್ತೆ ಬ್ರಾಹ್ಮಣ ಭೋಜನ, ಇದು ಒಂದು ಸರ್ಕಲ್. ಇಷ್ಟು ಮಾಡಬೇಕು. ಇಲ್ಲಿ ಮೊದಲನೇ ದಿನ ನಾವೇನು ಮಾಡ್ಬೇಕಂತ ಕೇಳಿದ್ರೆ ಜಪಾದಿಗಳನ್ನ ಅಥವಾ ಈಗ ಒಂದು 5-6 ದಿನಗಳ ಕಾಲ ಜಪಾದಿಗಳನ್ನು ಮಾಡುವಂಥದ್ದನ್ನ ಸರಿಯಾದ ರೀತಿಯಲ್ಲಿ ಮಾಡ್ಬೇಕು. ಈಗ ನಾನು ನಾಳೆ ಒಂದು ಹೋಮ ಮಾಡ್ತೇನೆ ಅಂತ ಹೇಳಿದ್ರೆ ಹಾಗೆ ಮಾಡ್ಲಿಕ್ಕೆ ಬರಲ್ಲ. ಹಿಂದಿನ ಕಾಲದಲ್ಲೆಲ್ಲ ಹೇಗಿತ್ತು ಅಂತ ಕೇಳಿದ್ರೆ ಬ್ರಾಹ್ಮಣರು ಒಂದು ಹೋಮ ಮಾಡ್ಬೇಕಂತಾದ್ರೆ ಅವ್ರ ಮನೆಗೆ ಹೋಗಿ ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಮತ್ತೆ ನನ್ನ ರಾಶಿ, ನಕ್ಷತ್ರ, ಡೇಟ್ ಆಫ್ ಬರ್ತ್ ಎಲ್ಲ ಕೊಟ್ಟು ದೇವ್ರೆ ನನಗೆ ಈ ರೀತಿ ಸಮಸ್ಯೆ ಆಗಿದೆ, ಎಂತ ಇದೆ ನೋಡಿ ಹೇಳಿ ಅಂತಾದಾಗ ಅವ್ರು ಹೇಳಿದಂಥ ಸಮಸ್ಯೆಗಳನ್ನು ಮಾಡ್ಲಿಕ್ಕೆ ಮತ್ತೆ ತಾರಾನುಕೂಲಗಳನ್ನು ನೋಡಿ ಆ ದಿನ ನೋಡಿ ಆ ನಕ್ಷತ್ರ ಇವನಿಗೆ ಆಗ್ತದ, ತಾರೆಯಲ್ಲೂ ಸುಮಾರಷ್ಟುಂಟು, ವಿಪತ್ತಾರೆ, ಸಂಪತ್ತಾರೆ, ಸಾಧಕ ತಾರೆ, ಪರಮವಿತರ, ಹೀಗೆ ತಾರಾನುಕೂಲಗಳು ಸುಮಾರಷ್ಟಿದೆ. ಅದರಲ್ಲಿ ಈ ಹೋಮಾದಿಗಳನ್ನು ಮಾಡ್ಲಿಕ್ಕೆ ಒಂದಿಷ್ಟು ತಾರೆಗಳನ್ನು ಹೇಳಿದ್ದಾರೆ. ಈಗ ಹೋಮಾದಿಗಳನ್ನ ಕೆಲವೊಂದು ಕಾಮ್ಯಕಾರಕ ಹೋಮಾದಿಗಳನ್ನ ಮಾಡ್ಲಿಕ್ಕೆ ಸಾಧಕ ತಾರೆಗಳು ಈ ರೀತಿ ತಾರೆಗಳಲ್ಲಿ ಮಾಡ್ಬೋದು. ಇನ್ನು ಕೆಲವೊಂದು ಗೃಹಪ್ರವೇಶ ಈ ಕ್ಷೇಮ ತಾರೆಗಳಲ್ಲಿ ಮಾಡಬೇಕು ಅನ್ನುವಂಥದ್ದಿದೆ. ಹಾಗೆ ಇದಕ್ಕೆ ಆದಂತ ಇದರದ್ದು ಮಾನದಂಡಗಳು ಅನ್ನುವಂಥದ್ದಿದೆ. ಮತ್ತೆ ನಾವು ಹೋಮ ಮಾಡುವಂತಹ ದಿನ, ಆ ದಿನ ಅಗ್ನಿ ಅನ್ನುವಂಥದ್ದು ಇರಬೇಕು. ಅಗ್ನಿ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಕಾಣುವಂತ ಅಗ್ನಿ ಅಲ್ಲ. ನಕ್ಷತ್ರದಲ್ಲಿ ಹೇಗೆ ಇವತ್ತು ದೇವತಾನುಗ್ರಹ ಇದೆ, ಇವತ್ತು ಈ ರಾಶಿ ಇದು ಚಂದ ಇದೆ ಅನ್ನುವಂಥದ್ದು ಇದೆಯೋ ಹಾಗೆ ಪ್ರತಿಯೊಂದು ದಿನ ಅಗ್ನಿ ಅನ್ನುವಂಥದ್ದು ಒಂದಿರ್ತದೆ. ಆ ಅಗ್ನಿ ಅನ್ನುವಂಥದ್ದು ಆ ಹೋಮಕ್ಕೆ ಇರಬೇಕು. ಮತ್ತೆ ಈ ಗುರು ಅಸ್ತಕಾಲ ಅನ್ನುವಂಥದ್ದು ಇರ್ತದೆ. ಅಂತ ಹೇಳಿದ್ರೆ ಈಗ ಸಿಂಪಲ್ ಇದು ತಪ್ಪಾಗ್ಬೋದು ನಾ ಹೇಳೋದು, ಒಂದು ಗುರು ಅಸ್ತಕಾಲ ಅಂತ ಹೇಳಿದ್ರೆ ಆ ಅಸ್ತ ಸಮಯದಲ್ಲಿ ಗುರುವಿನ ಗೋಚರ ಅನ್ನುವಂಥದ್ದು ಇರುವುದಿಲ್ಲ. ಆ ಸಂದರ್ಭದಲ್ಲಿ ನಾವು ಕಾಮ್ಯಕಾರಕವಾಗಿರ್ತಕ್ಕಂಥ ಮಂತ್ರಗಳು ಅಥವಾ ಈ ಬೇರೆ ಏನಾದರೂ ಹೋಮಾದಿಗಳನ್ನು ಮಾಡಬಾರ್ದು ಅಂತಿದೆ. ಮೇನ್ ಈ ಪ್ರೊಸೀಜರ್ ಅನ್ನುವಂಥದ್ದು ಏನಿದೆ, ಯಾವತ್ತು ಮಾಡಬೇಕು ಯಾವತ್ತು ಮಾಡಬಾರ್ದು, ಹೇಗೆ ಅನ್ನುವಂಥದ್ದಿದೆ, ಅದನ್ನು ನೋಡಿಕೊಂಡು ಮಾಡಬೇಕು ಅಂತ. ನಾಳೆ ನಾಡ್ದಾಗ ಹೋಮ ಮಾಡ್ತೇನೆ ಅಂತ ಹೇಳಿದ್ರೆ ಈಗ ನಾನು ಹಿಂದೆ ಹೇಳಿದಾಗೆ ಹಿಂದೆಲ್ಲ ಏನು 48 ದಿನ ಉಪವಾಸ ಮಾಡ್ತಿದ್ರು, ಅಲ್ಲಿಗೆ ನೀವು ಈಗ ಸಂಕಲ್ಪ ಮಾಡಿದ್ರೆ 48 ದಿನ ಬಿಟ್ಟು ಹೋಮ ಮಾಡೋದು ಅಂತ ಈಗೆಲ್ಲ ವಿಷಯಗಳುಂಟು. ಹಾಗಾಗಿ ಯಾವತ್ತಂದ್ರೆ ಅವತ್ತು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಮಾಡುವಂಥದ್ದೇ ದೇವತಾ ಕಾರ್ಯ ಆದ್ರಿಂದ ದೇವತಾ ಕಾರ್ಯಗಳನ್ನ ಮಾಡ್ಲಿಕ್ಕೂ ವಿಧಿವಿಧಾನಗಳಿದೆ. ನನಗೆ ಯಾರೋ ಹೇಳಿದ್ರು, ನಾನೇನೋ ಒಂದು ಕೆಲಸ ಮಾಡ್ತೇನೆ ಅಂತ ಹೇಳಿದ್ರೆ ಎಲ್ಲೋ ಸಾಲ ಒಂದಿಷ್ಟು ತಂದೆ, ಬಟ್ರೇನೋ ಒಂದು ಸ್ವಲ್ಪ ಹಣ ಹೇಳಿದ್ರು, ಆ ಹಣವನ್ನು ಇನ್ನೊಂದು ಕಡೆಯಿಂದ ಸಾಲ ತಂದು ನಾನು ಇದು ಮಾಡಿದ್ರೆ ಹಾಗೆಲ್ಲ ಮಾಡಬಾರ್ದು. ಮನಸ್ಸು ತೃಪ್ತಿ ಇರಬೇಕು. ಅಂದ್ರೆ ಸಾಲ ಮಾಡಿ ಹೋಮ ಮಾಡಿ, ಈಗ ನಾನು ದುಡ್ದಂತದ್ರಲ್ಲಿ ನಾನು ಭಗವಂತನಿಗೆ ಕೊಡ್ಬೇಕು. ಇನ್ನೊಬ್ಬ ಯಾರೋ ಇದ್ ಮಾಡ್ದ, ನಾನು ಋಣ ಬಾಧೆಯನ್ನು ಇಟ್ಕೊಂಡು ನಾನು ದೇವರಿಗೆ ಸಮರ್ಪಣೆ ಮಾಡುವುದಲ್ಲ. ನಾನು ಋಣಮುಕ್ತನಾಗಿದ್ದೇನೆ, ದೇವ್ರೆ ನಾನು ಇಷ್ಟು ದುಡ್ದಿದ್ದೇನೆ, ಇಷ್ಟು ನಾನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಭಗವಂತ. ಹಾಗಾಗಿ ಇವನಲ್ಲಿ ಸಮರ್ಪಣಾ ಭಾವ ಅನ್ನುವಂಥದ್ದು ಇರ್ಬೇಕು. ಯಾಕಂದ್ರೆ ನೀವು ಹೋಮವನ್ನು ಎಲ್ಲಿ ಮಾಡ್ತೀರಿ? ಮಾಡಿದ್ರೆ ಒಂದು ದೇವಸ್ಥಾನಗಳಲ್ಲಿ ಮಾಡ್ತೀರಿ, ಇಲ್ಲ ಮನೆಯಲ್ಲಿ ಮಾಡ್ತೀರಿ. ಏನಕ್ಕೆ ಮಾಡ್ತೀರಿ? ದೇವರನ್ನ ನಾವು ಕರೆಯುವಂಥದ್ದು. ಹೌದು. ನಮ್ಮ ದೋಷಕ್ಕೆ, ನಮ್ಮ ಅನುಕೂಲಕ್ಕೆ, ನಾವಿರುವಂತಹ ಜಾಗಕ್ಕೆ ದೇವರನ್ನ ಉಂಟು ಮಾಡಿಕೊಳ್ಳೋದು. ಹೋಮದ ಮೇಲೆ ಅಗ್ನಿಯಲ್ಲಿ ಆವಾಹನೆ ಮಾಡ್ತೇವೆ, ಕಲಶದಲ್ಲಿ ಆವಾಹನೆ ಮಾಡ್ತೇವೆ, ಮಂಡಲದಲ್ಲಿ ಆವಾಹನೆ ಮಾಡ್ತೇವೆ. ಯಾಕೆ ಅಂದ್ರೆ ದೇವರನ್ನ ವಿಧ ವಿಧವಾಗಿ ಪೂಜೆ ಮಾಡುವಂಥದ್ದು ಅಂತೇಳಿ. ಆ ಮಾಡುವಂಥ ಸಂದರ್ಭದಲ್ಲೂ ಕೆಲವೊಂದು ಮಾನದಂಡಗಳನ್ನು ಚಿಂತನೆ ಮಾಡಬೇಕಾಗ್ತದೆ. ಆ ಮಾನದಂಡಗಳು ಏನೇನು ಅಂತ ಕೇಳಿದ್ರೆ, ಯಾವ ಹೋಮಕ್ಕೆ ಯಾವ ದ್ರವ್ಯಗಳನ್ನು ಅರ್ಪಣೆ ಮಾಡಬೇಕು. ಇವತ್ತಿನ ಕಾಲದಲ್ಲಿ ಏನಾಗಿದೆ, ಸಿಕ್ಕಿದ್ದೆಲ್ಲ ತಗೊಂಡೋಗಿ ಹಾಕ್ಬಿಡ್ತಾರೆ. ಆದರೆ ಒಂದೊಂದು ದ್ರವ್ಯಕ್ಕೂ ಸುಮಾರಷ್ಟು ಅರ್ಥಗಳನ್ನು ಹೇಳಿದ್ದಾರೆ. ಈ ಲಾಜದಿಂದ ಹೋಮ ಮಾಡುವಂಥದ್ದು ಅಂದ್ರೆ ಭತ್ತದ ಅರಳಿನಿಂದ ಮಾಡುವಂಥದ್ದು, ಅದು ಒಂದು ದೇವರಿಗೆ ಮಾತ್ರ ಇರುವಂಥದ್ದು. ಎಲ್ಲದಕ್ಕೂ ಎಲ್ಲದನ್ನು ಹಾಕ್ಲಿಕ್ಕೆ ಬರುವುದಿಲ್ಲ. ಈಗ ನಿಮಗೆ ಒಂದೇನೋ ವಸ್ತು ಇಷ್ಟ ಅಂತ ಕೇಳಿದ್ರೆ ಆ ವಸ್ತುವಿಂದ ಮಾತ್ರ ನಾನು ನಿಮಗೆ ನಿಮ್ಮನ್ನ ಖುಷಿ ಪಡಿಸ್ಬೋದು, ಬೇರೆ ಯಾವುದು ನಿಮಗೆ ಇಷ್ಟ ಇಲ್ಲ. ಈಗ ನಾನೊಂದು ಒಳ್ಳೆ ರೀತಿಯಾಗಿರುವಂಥ ಯಾವುದೋ ಒಂದು ಹಾಲ್ ಬಾಯೋ ಯಾವುದಾದ್ರೂ ಒಂದು ಸಿಹಿ ಪದಾರ್ಥ ತಿಂತೇನೆ ಅಂತ ಆದ್ರೆ ಆ ಸಿಹಿ ಅಂಶ ಅನ್ನುವಂಥದ್ದು ಎದುರುಗಡೆ ಬರ್ತಿದೆ ಅಂತದಾಗ ನನ್ನ ವಸ್ತು ಬಂದಿದೆ, ಅವ್ರು ಎಂತ ಬೇಕಾದ್ ನೋಡುವ ಅನ್ನುವಂಥ ಮನಸ್ಥಿತಿ ಬರ್ತದೆ. ಹಾಗೆ ಆ ದೋಷಾದಿಗಳು ಅನ್ನುವಂಥದ್ದು ಹವಿರ್ಭಾಗ. ಅಗ್ನಿಮುಖ ವೈ ದೇವಾಹ, ದೇವರಿಗೆ ಮುಖ ಯಾವುದು ಅಂತ ಕೇಳಿದ್ರೆ ಅಗ್ನಿಯೇ ದೇವರಿಗೆ ಮುಖ.
ಅರ್ಥ ಆಯ್ತಾ ನಿಮಗೆ? ದೇವರಿಗೆ ಮುಖ ಯಾವುದು ಅಂತ ಕೇಳಿದ್ರೆ ಅಗ್ನಿಯ ಮುಖ. ಆ ಹೋಮಕುಂಡಗಳಲ್ಲಿ ಆ ದೇವರನ್ನು ಆವಾಹನೆ ಮಾಡಿ ನಾವೇನ್ ಮಾಡ್ತೇವೆ, ಆ ಕಡೆ ಈಗ ನೋಡಿರ್ಬೋದು, ಈಗ ನಾ ಈಗ ಹೋಮದ ಕುಂಡ ಕೂತಿರ್ತೇನೆ ಅಂತ ಈ ಭಾಗದಲ್ಲಿ ಸುಮಂಗಲಿಯರೆಲ್ಲ ಹಚ್ಚಿ ಹೀಗೆ ಕೊಡ್ತಾರೆ ಅಂತ ಹೇಳಿ, ಅಲ್ಲೇ ಅಗ್ನಿ ಪ್ರತಿಷ್ಠೆಯನ್ನು ಮಾಡುವಂಥದ್ದು ಅಂತ ಹೇಳಿ ಅಗ್ನಿ ಪ್ರತಿಷ್ಠೆ ಮಾಡಿ ಎದುರುಗಡೆ ಹೀಗೆ ಕೂತಿರ್ತಾನೆ ಯಜ್ಞೇಶ್ವರ. ಆಮೇಲೆ ಹೋಮಕ್ಕೆ ನಾ ಈ ಕೆಲಸ ಮಾಡ್ಲಿಕ್ಕೋಸ್ಕರವಾಗಿ ಅದನ್ನು ಮತ್ತೆ ಹೀಗೆ ತಿರ್ಸ್ಕೊಂಡು ಹಾಕ್ಬೇಕಾದ್ರೆ, ಹೋಮ ಮಾಡ್ಬೇಕಾದ್ರೆ ಹೇಗೆ ಹಾಕ್ತಾರೆ, ಈ ಹವನವನ್ನು ತಗೊಂಡು ಹೀಗೆಲ್ಲ ಹಾಕೋದಿಲ್ಲ ಯಾರು, ಹಿಂಗೆ ಎರ್ಚೋದಿಲ್ಲ. ಎಂತ ಮಾಡ್ತಾರೆ, ಸ್ವಾಹ ಅನ್ನುವಂಥದ್ದು ಲಾಸ್ಟಿಗೆ ಒಂದು ಸ್ವಾಹ ಅಂತ ಹೇಳಿದ್ರೆ ಇದು ನನ್ನದಲ್ಲ, ಅದು ಅವಳಿಗೆ ಸಮರ್ಪಣೆ ಅಂತ ಹೇಳಿದ್ರೆ ಹೀಗೆ ಹಾಕೋದು. ಅರ್ಥಾತ್ ನನ್ನ ಎದುರುಗಡೆ ಇರುವಂತಹ ಅಗ್ನಿ ಅಲ್ಲಿ ಆ ದೇವರಿದ್ದಾನೆ, ಆ ದೇವರಿಗೆ ನಾನು ತಿನ್ನಿಸ್ತಾ ಇದ್ದೇನೆ ಅನ್ನುವಂಥ ಭಾವನೆ. ಅಲ್ಲೇನಾಗ್ತದೆ, ಯಾವುದೂ ಉಳಿಯುವುದಿಲ್ಲ. ಈಗ ಏನಂದ್ರೆ ಒಂದು 20-30 kg ಪ್ರಸಾದ ಮಾಡಿಸಿದ್ರಿ ಅಂದರೆ ಆ ಪ್ರಸಾದ ಎಲ್ಲರಿಗೂ ಹಂಚುತ್ತೀರಿ. ಹೋಮದಲ್ಲಿ ಮಾಡಿದಂಥ ಹೋಮ ಭಾಗಗಳಲ್ಲಿ ಇದ್ದಂಥದ್ದನ್ನು ನಾವು ತಗೊಂಡು ಮತ್ತೆ ಯಾರಿಗೂ ಪ್ರಸಾದ ಕೊಡುವುದಿಲ್ಲ. ಯಾಕೆಂದ್ರೆ ಅದು ಪೂರ್ಣವಾಗಿ ಹುತ ಆಗ್ತದೆ. ಆ ಹುತ ಆದಂಥದ್ದು ಏನಾಗ್ತದೆ, ಹವ್ಯವಾಹನ, ಹೊಗೆಯ ಮುಖಾಂತರವಾಗಿ ಭಗವಂತನನ್ನು ಸಮರ್ಪಣೆ ಮಾಡುವಂಥ ಕೆಲಸ, ಅದೆಲ್ಲ ವಿಷಯಗಳಿದೆ. ಹಾಗಾಗಿ ಯಾವಾಗ ಅಂದ್ರೆ ಅವಾಗ ಮಾಡ್ಲಿಕ್ಕೆ ಬರುವುದಿಲ್ಲ. ನಮ್ಮ ದೇಹ ಆರೋಗ್ಯವಾಗಿರಬೇಕು, ನಮಗೆ ಆಲಸ್ಯಗಳಿರಬಾರ್ದು. ಯಾಕಂದ್ರೆ ಮನಸ್ತೃಪ್ತಿಯಿಂದ ಪೂಜೆ ಮಾಡಬೇಕು. ಯಾಕಂದ್ರೆ ಮನೆಗೆ ಕರೆಸಿರೋದು ಯಾರೋ ಒಬ್ಬ ಪ್ಲಂಬರ್ನೋ ಡ್ರೈವರ್ನೋ ಅಥವಾ ರಿಲೇಷನ್ ಅನ್ನಲ್ಲ, ಸಾಕ್ಷಾತ್ ಭಗವಂತನನ್ನು ನಾವು ಆವಾಹನೆ ಉಂಟು ಮಾಡ್ಕೊಂಡಿರೋದು, ನಮ್ಮ ಕೆಲಸಕ್ಕೆ ಅವನನ್ನು ಕರೆದಿರೋದು. ಹಾಗಾಗಿ ನಮ್ಮ ಮೈಂಡ್ ಎಲ್ಲ ಎಲ್ಲಿರ್ಬೇಕು, ಅಲ್ಲೇ ಇರಬೇಕು. ಆ ದೇವರನ್ನು ಪೂಜೆ ಮಾಡುವಂಥದ್ದು, ದೇವರನ್ನು ವಿಧಿಯಾಗಿ ಪ್ರಾರ್ಥನೆ ಮಾಡುವಂಥದ್ದು, ಇದೆಲ್ಲ ನಮಗೆ ಫಲ ಕೊಡ್ತದೆ. ಆಮೇಲೆ ದೇವಸ್ಥಾನವಾದರೂ ಅಷ್ಟೇ. ದೇವಸ್ಥಾನ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಕೇಳಿದರೆ, ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ಮೆಟ್ಲು ಹತ್ತಿದ್ರು ಕೂಡಲೇ ಎದುರುಗಡೆ ಒಂದು ದೊಡ್ಡ ಕಂಬ ಇರ್ತದೆ. ಅಲ್ಲಿಂದ ಪೂರ ಆ ದೇವಸ್ಥಾನ ಏನು ಅಂತ ಕೇಳಿದರೆ ದೇವರ ದೇಹ ಅಂತ. ಆಲಯ ಅನ್ನುವಂಥದ್ದು ದೇವರ ದೇಹ ಅಂತ. ಆ ದೇಹದ ಮೇಲೆ ನಾವು ಓಡಾಡ್ತಾ ಇರ್ತೇವೆ. ಆಗ ಒಂದೊಂದು ಸೆಕೆಂಡ್ ಕೂಡ ನಾವು ದೇವರನ್ನು ಕೇಳ್ತಾ ಇರಬೇಕಂತ, ದೇವರೇ ಕ್ಷಮಿಸಿ ಬಿಡು, ನಾ ಬಂದಿದ್ದೇನೆ, ನನ್ನನ್ನು ಅನುಗ್ರಹ ಮಾಡು, ನನಗೆ ಈ ರೀತಿ ಫಲಗಳನ್ನು ಬೇಕು ಅಂತ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನೇನಾಗ್ತಿದೆ ಅಂತ ಹೇಳಿ ನೀವು ನೋಡಿದ್ದೀರಿ, ನಾನು ನೋಡಿದ್ದೇನೆ. ಹಾಗಾಗಿ ಅದನ್ನೆಲ್ಲ ಮಾಡಬಾರ್ದು. ಯಾಕೆಂದರೆ ನಾವು ಎಷ್ಟು ಮನಸ್ಸನ್ನು ಶುದ್ಧಿ ಇಟ್ಟುಕೊಂಡು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೋ ಅದು ಅಷ್ಟೇ ಭಕ್ತಿಯಿಂದ ನಿಮಗೆ ಅನುಗ್ರಹವನ್ನು ಮಾಡ್ತಾನೆ ಅನ್ನುವಂಥದ್ದು ಶಾಸ್ತ್ರಕಾರರು ಈ ಹಿಂದೆ ಪುರಾಣಗಳಲ್ಲೆಲ್ಲ ಹೇಳಿದ್ದಾರೆ. ಹಾಗಾಗಿ ಅದರಂತೆ ನಾವು ಮುಂದುವರಿಯುವಂಥದ್ದು ಉತ್ತಮ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾವುದಕ್ಕೆ ಆದರೂ ಸಮೇತ ನೀವು 10 ಮಾರು ಮಲ್ಲಿಗೆ ತರ್ತೀರಿ ಅನ್ನುವಂಥದ್ದು ಅದು ಪ್ರಾಮುಖ್ಯತೆ ಬರುವುದಿಲ್ಲ. ನಿಮ್ಮ ಭಕ್ತಿ, ನೀವು ಎಷ್ಟು ಶುದ್ಧತೆಯಿಂದ ಈಗ ದೇವರೇ ಒಳ್ಳೇದು ಮಾಡಿದ್ರೆ ಟೈಮ್ ಆಯ್ತು ಹೋಗ್ಬೇಕಲ್ಲ 9:00 ಈ ರೀತಿ ಚಿಂತನೆಗಳಿರಬಾರ್ದು. ಸಮರ್ಪಣೆ ಅಂದ್ರೆ ಸರೆಂಡರ್. ಈಗ ನಾನು ನಿಮ್ಮನ್ನು ಕೊಲೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಆದಾಗ ನೀವು ಕೇಳೋದು ನನ್ನ ಹತ್ರ ಎಂತ, ದಯವಿಟ್ಟು ನನ್ನನ್ನು ಬಿಟ್ಬೇಡ ಅಂತೇಳಿ. ಆ ಸಮರ್ಪಣಾ ಭಾವ ಆಗಿ ಬರುವಂಥದ್ದು ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಇರಬೇಕು. ಆಗ ಮಾತ್ರ ಪೂರ್ಣವಾಗಿರ್ತಕ್ಕಂಥ ಫಲಗಳು ಬರ್ತದೆ. ಮತ್ತೆ ನಮಗೆ ಒದಗುವಂಥ ದಾರಿಯೂ ಅಷ್ಟೇ, ಯಾವುದು ಕಷ್ಟ ದಾರಿಗಳು ಸಿಗುವುದಿಲ್ಲ, ಸುಲಭವಾಗಿ ಹೋಗುವಂಥ ದಾರಿಗಳೇ ನಮಗೆ ಸಿಗ್ತಾ ಹೋಗ್ತದೆ. ಹಾಗಾಗಿ ನಾವು ಸರೆಂಡರ್ ಆಗಬೇಕಾಗಿರೋದು ಯಾರಿಗೋ ಒಬ್ಬ ಮನುಷ್ಯನಿಗೋ ಅಥವಾ ಯಾವುದೋ ಒಬ್ಬ ಅಧಿಕಾರಿಗೋ ಅಲ್ಲ, ಭಗವಂತನಿಗೆ ಸಮರ್ಪಣೆ ಆಗಬೇಕು. ಅವನು ನೋಡ್ತಾ ಇದ್ದ, ನಾವು ಈ ರೂಮ್ನಲ್ಲಿ ಕೂತಿದ್ದೇವೆ ಅಂತ ಆದರೆ ಯಾರು ನೋಡ್ತಿಲ್ಲ ಅನ್ಬೋದು. ಆದರೆ ಭಗವಂತನಿಗೆ ಇಲ್ಲಿನ ಪ್ರತಿಯೊಂದು ಕ್ಷಣದಲ್ಲಿ ನಿಮ್ಮ ಕಣ್ಣಿನ ದೃಷ್ಟಿ ಎಲ್ಲೋ ಹೋಯ್ತು, ನನ್ನ ಕಣ್ಣಿನ ದೃಷ್ಟಿ ಎಲ್ಲೋ ಹೋಯ್ತು, ಅಷ್ಟು ಸಮೇತ ಚಿಂತನೆ ಮಾಡ್ತಾ ಇರ್ತಾನೆ. ಹೇಗ್ ಬಟ್ರೆ ಇದೆಲ್ಲ ದೇವರಿಗೆ ಗೊತ್ತಾಗ್ತದೆ ಅಂತ ಒಂದು ಕ್ವಶನ್ ಕೇಳ್ಬೋದು. ನಮ್ಮ ಹಿಂದ್ಗಡೆ 6 ಚಕ್ರಗಳು ಅನ್ನುವಂಥದ್ದು ಇರ್ತದೆ. ಈ ಹಿಂದೆ ಎಲ್ಲ ನೀವು ಅದ್ರ ಬಗ್ಗೆ ಕೇಳಿರ್ಬೋದು. ಅದರಲ್ಲಿ ಈ ಕುಂಡಲಿನಿ ಶಕ್ತಿ ಅನ್ನುವಂಥದ್ದು ಏನ್ ಮಾಡ್ತದೆ ಕೇಳಿದ್ರೆ, ಇದಕ್ಕೂ ಸ್ವಲ್ಪ ಚಿತ್ರಗುಪ್ತನಿಗೂ ಸ್ವಲ್ಪ ಸಂಬಂಧ ಉಂಟು. ಹೋದಾಗ ಅವನು ಇಲ್ಲಿ ನಡೆದಿರುವಂತ ಆಗು ಹೋಗುಗಳನ್ನ ಗಣನೆಗೆ ತಗೊಳ್ತಾನೆ. ಪಾಪ ಕರ್ಮಗಳನ್ನು ನೋಡಿ ಆಮೇಲೆ ಅವನು ಫಲ ಕೊಡುವಂಥದ್ದು ಅಂತೇಳಿ. ಇದು ನನಗೆ ಗೊತ್ತಿಲ್ಲ, ನಾ ಇದನ್ನೆಲ್ಲ ನೋಡ್ಲಿಲ್ಲ, ಆದ್ರೆ ಶಾಸ್ತ್ರದಲ್ಲಿ ಇದರ ಉಲ್ಲೇಖ ಉಂಟು. ಹಾಗಾಗಿ ಹೋಮ ಹವನಗಳನ್ನು ಮಾಡುದು ದೊಡ್ಡ ವಿಷಯ ಅಲ್ಲ, ನೀವು ಮಾಡದಲ್ಲೇ ಸುಮ್ಮನಿದ್ಬಿಡಿ. ಆದರೆ ಮಾಡಿದ್ರೆ ಸರಿಯಾದ ರೀತಿಯಲ್ಲಿ ಮಾಡಿ. ಯಾಕೆ ಅಂತ ಕೇಳಿದ್ರೆ ನಾಳೆ ಸಮಸ್ಯೆ ಶುರುವಾಗಿ ಏನೋ ಒಂದು ದೊಡ್ಡ ಪೆಟ್ಟು ಕೊಟ್ಟಾಗ ಎಲ್ಲೂ ಗಣನೆಗೆ ಸಿಗೋದಿಲ್ಲ, ಯಾಕಾಯ್ತು ಅಂತ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ವಿಶೇಷವಾಗಿರತಕ್ಕಂತಹ ಗಮನಗಳು, ಹಾಗೆ ನಾನು ಹೇಳುವಂಥದ್ದು ಶ್ರದ್ಧೆ ಇರಬೇಕು, ಶ್ರದ್ಧೆಯಿಂದ ಮಾಡಿ ಅನ್ನುವಂಥದ್ದು ನಿಜ. ಇಷ್ಟು ವಿಷಯ. ಎಸ್ ಗುರುಜಿ, ನಿಜಕ್ಕೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮ ಹವನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ರಿ. ಮತ್ತೆ ನಾಳೆ ಭೇಟಿ ಆಗೋಣ. ಧನ್ಯವಾದಗಳು. ನಮಸ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಅಖಂಡ ಜ್ಯೋತಿಷ್ಯ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.